Manipal Academy of Higher Education presents Abhivyakta, powered by Bima Jewelers, venue partner Silas International School Udupi, supported by Girija Surgicals Udupi ಮತ್ತು ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿ. ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಕಳೆದ ಅಭಿವ್ಯಕ್ತದ ಸಂಚಿಕೆಯಲ್ಲಿ ಕೆಲವು ಸ್ಪರ್ಧಿಗಳು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾದರೆ ಮತ್ತೆ ಕೆಲವು ಸ್ಪರ್ಧಿಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಅಭಿವ್ಯಕ್ತ ನಮ್ಮ ಮಾತಿಗೆ ಹಿಡಿದ ಕನ್ನಡಿ. ಹಾಗಾದ್ರೆ ಬನ್ನಿ ನಮ್ಮ ಇಂದಿನ ಸಂಚಿಕೆಯಲ್ಲಿ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ತಮ್ಮ ಮಾತಿನ ಶಕ್ತಿಯನ್ನ ತೋರ್ಪಡಿಸಲಿದ್ದಾರೆ ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ರಿತ್ವಿ ಆರ್ ಪೂಜಾರಿ. ನಾನು ಡಾನ್ ಬಾಸ್ಕೋ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ಭವಿಷ್ಯದ ಕನಸುಗಳಿಗೆ ಭರವಸೆಯೇ ಊರುಗೋಲು ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಬಹಳ ಸಂತೋಷ ಪಡುತ್ತೇನೆ. ನಮ್ಮ ಜೀವನದಲ್ಲಿ ಕನಸುಗಳು ಬಹುಮುಖ್ಯವಾದದ್ದು. ನಾವು ಭವಿಷ್ಯದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು ಎಂಬ ಆಶಯ ಹೊಂದಿರುತ್ತೇವೆ. ಈ ಕನಸುಗಳು ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ನಾನು ವಿಜ್ಞಾನಿ ಆಗಬೇಕು, ಡಾಕ್ಟರ್ ಆಗಬೇಕು, ಶಿಕ್ಷಕಿ ಆಗಬೇಕು, ಹೀಗೆ ಅನೇಕ ಕನಸುಗಳನ್ನು ಕಾಣುತ್ತೇವೆ. ಆದರೆ ಕೇವಲ ಕನಸುಗಳನ್ನು ಕಾಣುವುದರಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಈ ಕನಸನ್ನು ನನಸಾಗಿಸಲು ಬೇಕಾದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದುವೇ ಭರವಸೆ. ಭರವಸೆ ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಮೊದಲನೇದಾಗಿ ನಾವು ನಮ್ಮ ಬಗ್ಗೆ, ನಾವು ಮಾಡುವ ಕೆಲಸಗಳ ಬಗ್ಗೆ ನಂಬಿಕೆ ಇಡಬೇಕು. ಆಗ ಮಾತ್ರ ನಾವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಭರವಸೆಯಿಂದ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸಲು ಮುನ್ನುಗ್ಗಬಹುದು. ಹೆಚ್ಚು ಓದುತ್ತಾ ನಿತ್ಯ ಹೊಸದನ್ನು ಕಲಿಯುವ ಮನಸ್ಸು ಇಟ್ಟುಕೊಂಡು ತೊಂದರೆಗಳು ಬಂದಾಗ ನಿರಾಶೆಗೊಳಗಾಗದೆ ಭರವಸೆಯಿಂದ ಮುಂದುವರಿಯಬೇಕು. ಏಕೆಂದರೆ ನಮ್ಮ ಭವಿಷ್ಯದ ಕನಸು ನಿಜವಾಗಬೇಕಾದರೆ ಅದರ ಜೊತೆಗೆ ಭರವಸೆ ಎಂಬ ಶಕ್ತಿಯೂ ಇರಬೇಕು. ಭರವಸೆಯು ನಮ್ಮ ಜೀವನದ ಊರುಗೋಲು ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಅದು ನಮ್ಮನ್ನು ಬಲವಾಗಿ ನಿಲ್ಲಿಸುತ್ತದೆ, ಮುನ್ನಡೆಸುತ್ತದೆ. ಗುರಿ ತಲುಪುವವರೆಗೂ ಅದು ನಮ್ಮನ್ನು ಕೈಬಿಡದು. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ರಾಷ್ಟ್ರ ಕಂಡ ಧೀಮಂತ ರಾಷ್ಟ್ರಪತಿ, ಸದಾ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆನೇ ಚಿಂತಿಸುವ ಅಬ್ದುಲ್ ಕಲಾಂ ರವರ ಮಾತೊಂದು ನೆನಪಿಗೆ ಬರುತ್ತದೆ. ಅದೇನೆಂದರೆ, ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲೀವ್ ಇನ್ ದ ಬ್ಯೂಟಿ ಆಫ್ ದ್ಯಾರ್ ಡ್ರೀಮ್. ಅಂದರೆ ಭವಿಷ್ಯವು ಕೇವಲ ಕನಸುಗಳನ್ನು ನಂಬುವವರಿಗೇ ಸೇರುತ್ತದೆ ಎಂದು. ಎಷ್ಟೊಂದು ಅರ್ಥಗರ್ಭಿತವಾದ ಮಾತು ಅಲ್ಲವೇ? ಆದ್ದರಿಂದ ಗೆಳೆಯರೇ, ಕನಸುಗಳನ್ನು ನಂಬಿ ಭರವಸೆಯಿಂದ ಬದುಕೋಣ. ನಮ್ಮ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಪ್ರತಿದಿನ ಪರಿಶ್ರಮ ಪಡುತ್ತಿರುವ ನಮ್ಮ ಪೋಷಕರಿಗೆ ಸಹಾಯವಾಗುವ ರೀತಿಯಲ್ಲಿ ಭರವಸೆಯಿಂದ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸೋಣ ಎಂದು ಹೇಳುತ್ತಾ ನನ್ನ ಈ ಮಾತಿಗೆ ವಿರಾಮ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರತ್ವಿ ಪಿ ಪೂಜಾರಿ ಅಲ್ವಾ? ಸಹಜವಾಗಿ ಮಾತಾಡಿದ್ರಮ್ಮ. ಎಲ್ಲೂ ನಮಗೆ ಕೃತಕ ಅಂತ ಅನ್ನಿಸ್ಲಿಲ್ಲ. ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇತ್ತು, ನಗು ಬಹಳ ಕಡಿಮೆ ಇತ್ತು. ಎಂಡ್ ಆಗುವಾಗ ನಗು ಕೂಡ ಬಂತು ಅಲ್ವಾ? ಆ ನಗುವನ್ನ ಸ್ಟಾರ್ಟ್ನಿಂದ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿರ್ತಿತ್ತಲ್ಲ. ಆತ್ಮವಿಶ್ವಾಸದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಭರವಸೆ ಬಗ್ಗೆ ಮಾತಾಡ್ತೀರಿ. ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ಲೋ, ಯಾಕಂತ ಗೊತ್ತಿಲ್ಲ ನಂಗೆ. ಭಯ ಆಯ್ತು ಸ್ವಲ್ಪ? ಸ್ಟಾರ್ಟಿಂಗ್ ಸ್ವಲ್ಪ ಆಯ್ತು. ಯಾಕಾಯ್ತು ಅದು ಹೇಳಿ. ಅದು ಫಸ್ಟ್ ಟೈಮ್ ಅಲ್ಲ ಆಡಿಷನ್ ಅಲ್ಲಿ ಅಲ್ಲ ಪಾರ್ಟಿಸಿಪೇಟ್. ಶಾಲೆಯಲ್ಲಿ ಮಾತಾಡಿದಿರಿ, ಪ್ರೈಸ್ ತಗೊಂಡಿದ್ದೀರಿ. ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ ನಾನು. ಶಾಲೆಯಲ್ಲಿ ತುಂಬಾ ಪ್ರೈಸ್ ತಗೊಂಡಿದ್ದೀರಿ ಸ್ಕಾಲಾಸ್ಟಿಕ್ ಸ್ಕಿಲ್ಸ್ಗಳಲ್ಲಿ, ಹೌದಲ್ಲ? ನಿಮ್ಮಲ್ಲಿ ಸಹಜವಾಗಿರ್ತಕ್ಕಂಥ ಟ್ಯಾಲೆಂಟ್ ಇದೆ, ಸ್ಪೀಚ್ ಮಾಡುವಂಥದ್ದು. ಭಯ ಬಿಡಬೇಕು. ಕ್ಯಾಮರಾ ಇದೆ, ಯಾರೋ ನೋಡ್ತಾ ಇದ್ದಾರೆ, ನನ್ನ ಡ್ರೆಸ್ ಸರಿ ಇದೆಯಾ ಇಲ್ವಾ, ನನ್ನ ಕೈಗಳು ಸರಿ ಇದೆಯಾ ಇಲ್ವಾ, ನನ್ನ ಡ್ರೆಸ್ ಕೋಡ್ ಸರಿ ಉಂಟಾ ಇಲ್ವಾ, ನಾನು ತಪ್ಪುಗಳನ್ನ ಮಾಡ್ತೇನಾ, ಉಚ್ಚಾರ ತಪ್ಪು ಹೇಳ್ತೇನಾ, ಈ ಭಯಗಳನ್ನ ಬಿಟ್ರೆ ನೀವು ಒಳ್ಳೆ ಸ್ಪೀಕರ್ ಆಗ್ತೀರಿ. ನಿಮ್ಮ ಹತ್ರ ಒಳ್ಳೆ ಸ್ಪೀಕರ್ ಆಗುವಂತ ಎಲ್ಲ ಅರ್ಹತೆಗಳನ್ನ ಭಗವಂತ ಕೊಟ್ಟಿದ್ದಾನೆ. ದೇವ್ರು ಒಳ್ಳೆದನ್ನ ಮಾಡಲಿ. ಸರ್ ಹೇಳುದನ್ನ ಕೇಳಿ ಸ್ಟಾರ್ಟ್ ಮಾಡಿ.
ರಿತ್ವಿ ತುಂಬಾ ಚಂದ ಮಾತಾಡಿದ್ರಿ. ಥ್ಯಾಂಕ್ ಯು. ನೀವು ಪ್ರಾಕ್ಟೀಸ್ ಮಾಡಿ ಬಂದಿರೋದು ನಮ್ಗೆ ಕಾಣ್ತದೆ, ತುಂಬಾ ಚಂದವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದೀರಿ. ಥ್ಯಾಂಕ್ ಯು. ಒಂದೇ ಒಂದು ಸಜೆಷನ್ ಏನಂತ ಹೇಳಿದ್ರೆ, ನಿಮ್ಗೆ ಯಾರು ಅಂದ್ರೆ ಟ್ರೈನ್ ಯಾರಾದ್ರೂ ಮಾಡಿದ್ದಾರೆ ಈ ರೀತಿ ಮಾತಾಡ್ಬೇಕು ಅಂತ ಹೇಳಿ? ಅಮ್ಮ ಸಹಾಯದಿಂದ. ಏನಂತ ತುಂಬಾ ಕೈ ಮೂವ್ಮೆಂಟ್ ಬೇಡ ಆಯ್ತಾ, ಅಂದ್ರೆ ನೀವು ಸ್ವಲ್ಪ 2 ಕೈ ಮೂವ್ಮೆಂಟ್ ಮಾಡಿ ಹೇಳ್ತಿದ್ದೀರಿ, ಅಷ್ಟು ಕೈ ಮೂವ್ಮೆಂಟ್ ಬೇಡ, ಅದನ್ನ ಸ್ವಲ್ಪ ಕಮ್ಮಿ ಮಾಡಿ, ಅವಾಗ ತುಂಬಾ ಚಂದ ಇರ್ತದೆ. ಇಲ್ಲದಿದ್ರೆ ನಾವು ಡೈವರ್ಟ್ ಆಗ್ತೇವಲ್ಲ, ಕೈ ಕಡೆಗೆ ಡೈವರ್ಟ್ ಆಗ್ತೇವೆ. ಸೊ ಜಾಸ್ತಿ ಕೈ ಮೂವ್ಮೆಂಟ್ ಬೇಡ, ಉಳಿದ ತುಂಬಾ ಚಂದ ಇದೆ. ಮತ್ತೆ ಸ್ವಲ್ಪ ಭಯ ಬಿಡಿ, ಸರ್ ಹೇಳಿದಾಗೆ ಅದಿನ್ನು ಹೋಗ್ತಾ ಹೋಗ್ತಾ ಸರಿ ಆಗ್ಬೋದು. ಆಲ್ ದಿ ಬೆಸ್ಟ್. ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದ ಭಯ ಕಡಿಮೆ ಆಗ್ತದೆ, ಆಗ್ಬೋದಲ್ಲ? ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಯೂಸ್ ಆಲ್ ದ ಅಪಾರ್ಚುನಿಟೀಸ್. ಒಳ್ಳೆ ಸ್ಪೀಕರ್ ಆಗುವಂತ ಎಲ್ಲ ಅರ್ಹತೆ ನಿಮ್ಮ ಹತ್ರ ಇದೆ. ಕಂಗ್ರಾಚುಲೇಷನ್, ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರಾಚುಲೇಷನ್, ನಿಮಗೆ ಸರ್ ಬಹಳ ಅದ್ಭುತವಾದ ಮೆಡಲ್ ಕೊಡ್ತಾರೆ. ಪ್ರೌಡ್ ಫೀಲಿಂಗ್ ಅಲ್ಲಿ ಹೊರಗೆ ಹೋಗಿ. ರಿತ್ವಿ, ಸೊ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ. ಸೊ ಭಾಷಣ ಸ್ಪರ್ಧೆಯಲ್ಲಿ ಎಲ್ಲಿ ಎಲ್ಲ ಹೋಗಿದ್ದೀರಾ ನೀವು ಭಾಷಣ ಸ್ಪರ್ಧೆಗೆ? ಎಲ್ಲೆಲ್ಲ ಹೋಗಲಿಲ್ಲ, ಇಲ್ಲೇ ಶಾಲೆಯಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಿದ್ದೀವಿ. ಓಕೆ. ಸೊ ಬೇರೆ ಬೇರೆ ಶಾಲೆಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನೀವು ಪ್ರೈಸನ್ನು ವಿನ್ ಆಗಿದ್ದೀರಾ. ಬಟ್ ಇವತ್ತು ನೀವು ಕ್ಯಾಮ್ರಾದ ಮುಂದೆ ನಿಂತ್ರಿ ಅಲ್ವಾ? ಕ್ಯಾಮ್ರಾದ ಮುಂದೆ ನಿಂತು ನೀವು ಸ್ಪೀಚನ್ನು ಮಾಡುವಾಗ ಹೇಗನ್ಸಿತ್ತು ನಿಮಗೆ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ ಆಯಿತು, ಕಡೆಗೆ ಸ್ಪೀಚ್ ಹೇಳ್ತಾ ಹೇಳ್ತಾ ಸರಿ. ಓಕೆ. ಅಭಿವ್ಯಕ್ತಕ್ಕೆ ನೀವು ಬರಬೇಕಾದ್ರೆ ಯಾವ ರೀತಿಯ ಪ್ರಿಪರೇಷನ್ಸ್ ನಿಮ್ಮದಾಗಿತ್ತು? ನಾನು ಈ ಭಾಷಣವನ್ನು ಶಾಲೆಯಲ್ಲಿ ಮೊದಲೇ ಮಾಡಿದ್ದೆ, ಅದನ್ನು ಈಗ ಮತ್ತೆ ಸ್ವಲ್ಪ ಕಂಟೆಂಟ್ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಪ್ರಿಪರೇಷನ್. ಓಕೆ. ಸೊ ನಿಮಗೆ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಹೇಳುವಾಗ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು? ತಾಯಿ. ಅಮ್ಮನೇ ಹೆಲ್ಪ್ ಮಾಡ್ತಾರೆ. ಸೊ ಅಮ್ಮ ಯಾವಾಗಲೂ ಪ್ರಿಪ್ರೇಷನ್ಸ್ ಅಮ್ಮನೇ ಮಾಡಿಕೊಡ್ತಾರಾ? ಹಾಂ, ಹೌದು, ಅಮ್ಮನೇ ಮಾಡಿಕೊಡ್ತಾರೆ. ಸೊ ನಿಮ್ಗೆ ಈಸಿ ಆಗ್ತದೆ. ಓಕೆ. ಸೊ ನೆಕ್ಸ್ಟ್ ರೌಂಡ್ಸ್ ಇದೆ. ಸೊ ಬಹಳಷ್ಟು ರೌಂಡ್ಸ್ಗಳಲ್ಲಿ ನಿಮ್ಮನ್ನು ನೋಡುವ ಆಸೆ ನಮಗೆ. ಸೊ ಖಂಡಿತವಾಗಿ ಒಳ್ಳೆಯ ಪ್ರಿಪ್ರೇಷನ್ಸನ್ನು ಮಾಡಿ ಮುಂದಿನ ರೌಂಡ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರೇಷಲ್. ನಾನು 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇವತ್ತು ನಾನು ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಅಗತ್ಯ ಎಂಬ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ಶಿಕ್ಷಣ ಅಥವಾ ಶೈಕ್ಷಣಿಕ ವಿಷಯಗಳ ಬಗ್ಗೆ ಮಾತನಾಡುವಾಗ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಚರ್ಚಿಸುವುದು ಅನಿವಾರ್ಯವಾಗಿದೆ. ಇದು ಇಂದಿನ ಶಿಕ್ಷಣ ವ್ಯವಸ್ಥೆಯ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಪಠ್ಯಕ್ರಮದಲ್ಲಿ ಈ ಪಠ್ಯೇತರ ಚಟುವಟಿಕೆಗಳನ್ನು ಪೂರೈಸದಿದ್ದರೆ ಶಿಕ್ಷಣವು ನಿಜಕ್ಕೂ ಅಪೂರ್ಣ ಮತ್ತು ಅರ್ಥಹೀನ. ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಬಹಳಷ್ಟು ಅಗತ್ಯವಾಗಿವೆ. ಹೇಗೆಂದರೆ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಮತ್ತು ವೃತ್ತಿಪರ ವೃತ್ತಿ ಜೀವನಕ್ಕೆ ಅಗತ್ಯವಾದ ಮೂಲಭೂತ ಜ್ಞಾನ ಮತ್ತು ಕೌಶಲ್ಯಗಳನ್ನು ಒದಗಿಸಲು ಪಠ್ಯಕ್ರಮ ಚಟುವಟಿಕೆಗಳು ಅತ್ಯಗತ್ಯ. ಈ ಚಟುವಟಿಕೆಗಳಲ್ಲಿ ಗಣಿತ, ವಿಜ್ಞಾನ, ಭಾಷಾಕಲೆಗಳು ಮತ್ತು ಸಮಾಜ ವಿಜ್ಞಾನಗಳು ಸೇರಿವೆ. ಅಂತೆಯೇ ಪಠ್ಯೇತರ ಚಟುವಟಿಕೆಗಳು ಸಾಮಾನ್ಯ ಪಠ್ಯಕ್ರಮದ ಭಾಗವಲ್ಲ. ಅದನ್ನು ನಾವು ಕಡೆಗಣಿಸಬಾರದು. ಪಠ್ಯೇತರ ಚಟುವಟಿಕೆಗಳು ಮಗುವಿನ ಶಿಕ್ಷಣದಲ್ಲಿ ಹಲವು ರೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ವಿದ್ಯಾರ್ಥಿಗಳು ತಮ್ಮ ಸಾಮಾಜಿಕ ಕೌಶಲ್ಯಗಳು, ಸಮಯ ನಿರ್ವಹಣೆ ಮತ್ತು ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ತಂಡವಾಗಿ ಹೇಗೆ ಕೆಲಸ ಮಾಡಬೇಕೆಂಬುದರ ಬಗ್ಗೆ ಮತ್ತಷ್ಟು ಮಾರ್ಗದರ್ಶನ ನೀಡುತ್ತದೆ. ಶಾಲೆಯಲ್ಲಿ ಇಂತಹ ಚಟುವಟಿಕೆಗಳ ಸಹಾಯದಿಂದ ವಿದ್ಯಾರ್ಥಿಗಳು ನ್ಯಾಯಕತ್ವದ ಗುಣಗಳನ್ನು ಬೆಳೆಸಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಶೈಕ್ಷಣಿಕವಾಗಿ ತಮ್ಮ ಶ್ರೇಣಿಗಳನ್ನು ಸುಧಾರಿಸಲು ಕಲಿಯುತ್ತಾರೆ. ವ್ಯಕ್ತಿಯ ಮನೋಸ್ಥೈರ್ಯ ಮತ್ತು ವ್ಯಕ್ತಿತ್ವ ವಿಕಾಸನಕ್ಕಾಗಿ ಪಠ್ಯೇತರ ಚಟುವಟಿಕೆಗಳು ಪೂರಕ ಎಂಬುದನ್ನು ಶಿಕ್ಷಣ ತಜ್ಞರು, ಮನೋವಿಜ್ಞಾನಿಗಳು ಹೇಳುತ್ತಲೇ ಬಂದಿದ್ದಾರೆ. ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ಪಠ್ಯ ಕಲಿಕೆಯಲ್ಲಿ ಹಿಂದೆ ಬೀಳುತ್ತಾರೆ ಎಂಬುದು ಹಲವು ಪಾಲಕರ ಕಲ್ಪನೆ. ಇದು ತಪ್ಪು ಕಲ್ಪನೆ ಎನ್ನಬಹುದು. ಶಾಲಾ ವೇಳೆಯ ನಂತರ ನಿಗದಿತ ಅವಧಿಯವರೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಮಕ್ಕಳು ಇತರ ಮಕ್ಕಳಿಗಿಂತ ಹೆಚ್ಚು ಶೈಕ್ಷಣಿಕವಾಗಿ ಮುಂದೆ ಇರುವುದು ಸಾಬೀತಾಗಿದೆ. ಇಂತಹ ಪಠ್ಯೇತರ ಚಟುವಟಿಕೆಗಳು ಮಕ್ಕಳನ್ನು ಓದಿನ ಕಡೆಗೆ ಆಸಕ್ತರನ್ನಾಗಿ ಮಾಡುತ್ತವೆ. ಒಟ್ಟಿನಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುವುದರಿಂದ ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು, ಅವರ ಸಮಯ ನಿರ್ವಹಣಾ ಕೌಶಲ್ಯಗಳನ್ನು ಸುಧಾರಿಸಲು, ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಭವಿಷ್ಯದ ಸವಾಲುಗಳಿಗೆ ಅವರನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ.
ಅಂತೆಯೇ ಈ ಚಟುವಟಿಕೆಗಳ ಪ್ರಾಮುಖ್ಯತೆಯು ಶೈಕ್ಷಣಿಕ ಶ್ರೇಷ್ಠತೆ, ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಬೆಳೆಸುವ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಸಾಮರ್ಥ್ಯದಲ್ಲಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ರಶಲ್, ಲುಕಿಂಗ್ ವೆರಿ ಸ್ಮಾರ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೆ ಸ್ಪೀಕರ್ ಆಗುವಂತಹ ಎಲ್ಲ ಅರ್ಹತೆಗಳನ್ನ, ಯೋಗ್ಯತೆಗಳನ್ನ ನಿಮಗೆ ದೇವರು ಕೊಟ್ಟಾಗಿದೆ. ಮಧ್ಯ ಒಂದ್ಸಲ ಕರೆಂಟ್ ಹೋಯ್ತಲ್ಲ, ಅದು ಯಾಕೆ ಹೋಯ್ತು? ಅದು ಕನ್ಫ್ಯೂಸ್ ಆಯ್ತು ಸ್ವಲ್ಪ. ಯಾಕೆ ಕನ್ಫ್ಯೂಸ್ ಆಯ್ತು? ಮ್ಯಾಥ್ಸಲ್ಲಿ 100ಗೆ 100 ಮಾರ್ಕ್ಸ್ ತಗೊಳ್ತೀರಿ ನೀವು, ಸೈನ್ಸಲ್ಲಿ 100ಗೆ 100, ಅಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲಿ ಯಾಕೆ ಕನ್ಫ್ಯೂಸ್ ಆಯ್ತು? ನಂಗೆ ಥಿಂಕ್ ಮಾಡಿ ಹೇಳಿ, ನೀವು ಹೇಳಬೇಕು ಇವತ್ತು ಕರೆಂಟ್ ಯಾಕೆ ಹೋಯ್ತು ಮಧ್ಯದಲ್ಲಿ ಅಂತ ಹೇಳಿ. ಗೊತ್ತಿಲ್ಲ. ಸಿಂಪಲ್ ಹೇಳಲ್ಲ, ನಾನು ನಿಮ್ಮ ಬ್ರೈನ್ನ ಮೆಕ್ಯಾನಿಸಮ್ ಹೇಳಲಾಮ. ಯಾವುದು ಅರ್ಥ ಮಾಡ್ಕೊಂಡು ಕಲಿತೇವೆ ಅದು ಪರ್ಮನೆಂಟ್ ಮೆಮೊರಿ. ಯಾವುದನ್ನ ಬೈಹಾಟ್ ಮಾಡ್ತೇವೆ ಅದು ಮಧ್ಯ 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 ಮರೆತೋಗ್ತದೆ. ಸರಿನಾ? ಯಾವುದನ್ನ ಅರ್ಥ ಮಾಡ್ಕೊಂಡ ಪ್ರೆಸೆಂಟ್ ಮಾಡ್ತೇವೆ ಅದು ಚೆನ್ನಾಗಿರ್ತದೆ. ಯಾವುದನ್ನ ಯಾರೋ ಬರೆದು ಕೊಟ್ಟದನ್ನ ಪ್ರೆಸೆಂಟ್ ಮಾಡ್ತೇವೆ ಅದು ಮರ್ತು ಹೋಗೋದು ನ್ಯಾಚುರಲ್. ದೊಡ್ಡ ಸಂಗತಿ ಅಲ್ಲ, ನಮಗೂ ಮರ್ತು ಹೋಗ್ತದೆ. ಹೌದಲ್ಲ? ಪಠ್ಯೇತರ ಚಟುವಟಿಕೆ ಅಂತ ಹೇಳಿದ್ರಿ, ಅದರ ಶಬ್ದಗಳಿಗೆ ಚೇಂಜ್ ಆಗಿದೆ. ಪಠ್ಯ ಪೂರಕ ಅಂತ ಹೇಳ್ತಾರೆ. ಅರ್ಲಿ ಇಟ್ ವಾಸ್ ಎಕ್ಸ್ಟ್ರಾ ಕರಿಕ್ಯುಲರ್, ಈಗ ಅದನ್ನ ಕೋ ಕರಿಕ್ಯುಲರ್ ಅಂತ ಹೇಳ್ತಾರೆ. ಪಠ್ಯ ಪೂರಕ ಅಂತ ಒಂದು ಎಕ್ಸಾಂಪಲ್ ಕೊಡಿ ನೋಡುವ. ಇದು ತುಂಬಾ ಹೇಳ್ತಾ ಹೋದ್ರಿ. ಡ್ಯಾನ್ಸಿಂಗ್, ಓಕೆ, ಸಿಂಗಿಂಗ್, ಅದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಎಕ್ಸ್ಟ್ರಾ ಅಲ್ಲಮ್ಮ, ಇಟ್ ಇಸ್ ಕೋ. ಆಯ್ತಾ? ಡ್ಯಾನ್ಸು ಸಿಂಗಿಂಗ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಮಕ್ಕಳಲ್ಲಿ? ಏನು ಬದಲಾವಣೆ ಆಗ್ತದೆ ಹೇಳಿ? ಇದು ಆತ್ಮವಿಶ್ವಾಸ ಬರ್ತದೆ. ಹೌದಾ? ಸೊ ಭಾಷಣ ಕೂಡ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ. ಅದು ಜಾಸ್ತಿ ಮಾಡ್ತಾ ಹೋದಾಗ ರಶಲ್ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಮಾಡಬೇಕು ಅಂತ ನಂಗೆ ಆಸೆ ಇದೆ. ನಾನು ನಿಮಗೆ ಏನು ಮೈನಸ್ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಬಾಯ್ಪಾಠ ಕಮ್ಮಿ ಮಾಡಿ, ಅರ್ಥ ಮಾಡ್ಕೊಂಡು ಮಾಡಿ, ನಿಮ್ಮ ವಾಕ್ಯದಲ್ಲಿ ಪ್ರೆಸೆಂಟ್ ಮಾಡಿ, ನಿಮ್ಮ ವಾಕ್ಯದಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಬನ್ನಿ, ನೀವು ಒಳ್ಳೇದಾಗ್ತೀರಿ. ಸರ್ ಹೇಳ್ತಾರೆ ಕೇಳಿ. ರೇಚಲ್, ಹಾಯ್. ಹಾಯ್. ತುಂಬಾ ಚಂದ ಪ್ರೆಸೆಂಟ್ ಮಾಡಿದ್ದೀರಿ. ಸರ್ ಹೇಳುವಂತ ಎಲ್ಲ ಪಾಯಿಂಟ್ಸ್ಗಳನ್ನು ಗಮನವಹಿಸಿ. ಅದ್ರ ಜೊತೆಗೆ ಒಂದು ಏನಂತ ಹೇಳಿದ್ರೆ, ನೀವು ಕಂಟೆಂಟ್ ರೆಡಿ ಮಾಡುವಾಗ ಈಗ ತುಂಬಾ ಫಿಲಾಸಫಿಕಲ್ ಅಂದ್ರೆ ಜನರಲ್ ಆಗಿ ಏನೋ ಹೇಳ್ಕೊಂಡು ಹೋದ್ರಿ, ಅದಕ್ಕೆ ಸ್ವಲ್ಪ ಏನೋ ಪೂರಕವಾಗಿರುವಂತಹ ಫ್ಯಾಕ್ಟ್ಸ್ಗಳನ್ನು, ಸ್ಟೋರೀಸ್ಗಳನ್ನು ಮುಂದೆ ಇನ್ವಾಲ್ವ್ ಮಾಡಿ, ಆಗ ಸ್ವಲ್ಪ ವೆಯ್ಟೇಜ್ ಬರ್ತದೆ. ಯಾಕಂದ್ರೆ ಕಂಟೆಂಟಿಗೂ ತುಂಬಾ ಕಡೆ ಮಾರ್ಕ್ ಇರ್ತದಲ್ಲ, ಹಾಗಾಗಿ ನಿಮ್ಮ ಸ್ಪೀಚ್ ಕಾಂಪಿಟೇಷನ್ಸ್ಗಳಿಗೆ ಹೋಗುವಾಗ ಅದಕ್ಕೆ ಸ್ವಲ್ಪ ವೆಯ್ಟೇಜ್ ಬರ್ತದೆ. ಹಾಗಾಗಿ ಕಂಟೆಂಟ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಥ್ಯಾಂಕ್ ಯು. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಕೊಡ್ಬೋದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ತಾರೆ ಜಮೀನ್ ಪರ್ ಫಿಲ್ಮ್ ನೋಡಿದಿರಲ್ಲ? ನೋಡಿದ್ದೀರಾ ತಾರೆ ಜಮೀನ್ ಪರ್? ಹೌದಲ್ಲ? ಒಬ್ಬ ಡ್ರಾಯಿಂಗ್ ಅಲ್ಲಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಹುಡುಗ ಮುಂದೆ ಹೇಗೆ ಲೈಫನ್ನು ರೂಪಿಸ್ಕೋತಾರೆ. ಇಂಥ ಎಕ್ಸಾಂಪಲ್ಸ್ ಕೊಟ್ಟಾಗ ಇಂಪ್ರೆಸ್ ಆಗ್ತಾರೆ ಸ್ಪೀಕರ್ಸ್. ಇಂಪ್ರೆಸ್ ಮಾಡೋ ಪವರ್ ನಿಮ್ಮ ಹತ್ರ ಇದೆಯಮ್ಮ. ಚೆನ್ನಾಗಿ ಸ್ಕೋರ್ ತಗೊಂಡಿದ್ದೀರಿ, ನನ್ನ ಪ್ರಕಾರ ನೀವು ಚೆನ್ನಾಗಿ ಮಾಡಿದಿರಿ. ರಿಸಲ್ಟ್ ನಿಮಗೆ ಸರ್ ಹೇಳ್ತಾರೆ, ಕೇಳಿ ಸ್ಟಾರ್ಟ್ ಮಾಡಿ. ರೇಚಲ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇವೆ ನೆಕ್ಸ್ಟ್ ರೌಂಡಿಗೆ. ಇನ್ನು ಸರ್ ಹೇಳಿರುವಂಥ ಎಲ್ಲ ವಿಷಯಗಳನ್ನು ಗಮನವಹಿಸಿ ಅದನ್ನು ಡೆವಲಪ್ ಮಾಡ್ತೀವಿ. ಅಲ್ಲಿ ನಿಂತ್ಕೊಳ್ಳಿ, ನಿಮಗೆ ಬಹಳ ಚಂದವಾದ ಮೆಡಲ್ ಬರ್ತದೆ. ನಿಮ್ಮ ಪೇರೆಂಟ್ಸಿಗೆ ತೋರಿಸುವಂಥ ಪ್ರೌಡ್ ಅದು. ನಾಳೆ ಬೆಳಿಗ್ಗೆ ಅದನ್ನು ಅಸೆಂಬ್ಲಿಯಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್ ರಶಲ್, ಯು ಆರ್ ಸೋ ಗುಡ್. ಡೆವಲಪ್ ಆಗುವ ಎಲ್ಲ ಅವಕಾಶ ಇದೆ. ನೆಕ್ಸ್ಟ್ ಬರುವಾಗ ನೀವು ನಿಮ್ಮ ಸ್ಪೀಚ್ ತಗೊಂಡ್ಬರ್ಬೇಕು, ಯಾರು ಬರೆದು ಕೊಟ್ಟ ಸ್ಪೀಚ್ ಬೇಡ ನಮಗೆ. ಕಂಗ್ರಾಟ್ಸ್. ರೇಚಲ್ ಅವರೇ, ನೀವೀಗ ಪ್ರೈಸನ್ನು ವಿನ್ ಆಗಿದ್ದೀರಾ, ಮುಖದಲ್ಲಿ ಖುಷಿ ಇದೆ. ಸೊ ಕನ್ನಡದಲ್ಲಿ ಸ್ಪೀಚ್ ಮಾಡಿದ್ದೀರಾ, ಜಡ್ಜಸ್ ಕಮೆಂಟ್ಸ್ ಹೇಗೆ ಅನಿಸುತ್ತೆ ನಿಮಗೆ? ನಾನು ಅವರ ಕಮೆಂಟ್ಸನ್ನು ಪಾಸಿಟಿವ್ ಆಗಿ ತಗೊಳ್ತೇನೆ. ನೆಕ್ಸ್ಟ್ ಟೈಮ್ ಬರುವಾಗ ಅದನ್ನೆಲ್ಲ ಅಪ್ಲೈ ಮಾಡಿಯೇ ಬರ್ತೇನೆ. ಓಕೆ, ಈ ಸಂಭ್ರಮವನ್ನು ಹೇಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ? ನಾನು ಎಣಿಸ್ಲಿರಲಿಲ್ಲ ಸೆಲೆಕ್ಟ್ ಆಗ್ತೇನೆ ಅಂತ. ಆದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಹತ್ರ ಹೇಳ್ತೇನೆ, ಮತ್ತು ನನ್ನ ಡ್ಯಾಡನ ಹತ್ರ ಹೇಳ್ತೇನೆ, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ತೇನೆ. ಖುಷಿ ಇದೆ ನಿಮಗೆ. ಸೊ ನೆಕ್ಸ್ಟ್ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಸ್ಗೆ ಒಳ್ಳೆ ಪ್ರಿಪೇರ್ಡ್ ಆಗಿ ನೀವು ಬನ್ನಿ ಅಂತ ಹೇಳ್ತೇವೆ. ಆಲ್ ದಿ ವೆರಿ ಬೆಸ್ಟ್. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ನಾನು ಮಾತನಾಡಲಿರುವ ವಿಷಯ ಮಾದಕ ದ್ರವ್ಯದ ದುಷ್ಪರಿಣಾಮಗಳು. ಮನುಷ್ಯನು ಸಂತೋಷಕ್ಕಾಗಿ ಹಾಗೂ ಮೋಜಿಗಾಗಿ ಮಾದಕ ಸೇವನೆಯನ್ನು ಮಾಡುತ್ತಾನೆ. ಬೀಡಿ, ಸಿಗರೇಟ್, ನಶೆ, ಗಾಂಜಾ, ಸಾರಾಯಿ, ಡ್ರಗ್ಸ್ ಇಂತಹ ಹಲವಾರು ಮಾದಕ ಸೇವನೆಯನ್ನು ಉಪಯೋಗಿಸುತ್ತಾನೆ. ಮೋಜಿಗಾಗಿ ಮಾದಕ ಸೇವನೆಯನ್ನು ಪ್ರಾರಂಭಿಸಿ ಮುಂದೆ ಅವು ಅಭ್ಯಾಸವಾಗಿ ನಿಯಂತ್ರಣವನ್ನು ಮಾಡಲು ಅಸಾಧ್ಯವಾದ ಹಂತಕ್ಕೆ ತಲುಪಿ ಎಷ್ಟೋ ಜನರು ತಮ್ಮ ಜೀವವನ್ನೇ ಈ ಮಾದಕ ಸೇವನೆಗೆ ಬಲಿಯಾಗಿಸಿದ್ದಾರೆ. ಎಷ್ಟೋ ಮನೆಗಳಲ್ಲಿ ಇಂದು ಸಮಾಧಾನಕರ ಜೀವನ ಇಲ್ಲದಾಗಿದೆ.
ಎಷ್ಟೋ ವ್ಯಕ್ತಿಗಳ ಭವಿಷ್ಯದ ಕನಸು ಇಂದು ನಾಶವಾಗಿದೆ. ಮಾದಕ ವ್ಯಸನ ಮಾಡುವುದರಿಂದ ದೇವರು ಕೊಟ್ಟ ಒಂದು ಅಮೂಲ್ಯವಾದ ಜೀವನೆಯನ್ನು ಜೀವಿಸಿ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸುವ ಎಲ್ಲ ಹಾದಿಗಳು ಮುಚ್ಚಲ್ಪಡುತ್ತವೆ. ಮಾದಕ ದ್ರವ್ಯದ ಸೇವನೆಯಿಂದ ಒಬ್ಬ ವ್ಯಕ್ತಿ ದೈಹಿಕವಾಗಿ, ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಕಷ್ಟಕ್ಕೆ ಒಳಗಾಗುತ್ತಾನೆ. ಮುಖ್ಯ ರೀತಿಯಲ್ಲಿ ಅವನ ಮಾನಸಿಕ ಸ್ಥಿತಿಯು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬರುತ್ತದೆ. ಹೀಗೆ ಮಾದಕ ಸೇವನೆ ಮಾಡುವುದರಿಂದ ಅವನ ದೇಹಕ್ಕೆ ಪ್ರಭಾವ ಬೀರಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ಒಳಗಾಗಿ ಅವನ ಒಂದೊಂದು ಅಂಗಗಳು ಕ್ಷೀಣಿಸಿ ಕ್ರಮೇಣ ಆ ವ್ಯಕ್ತಿ ಸಾವನ್ನಪ್ಪಿದ ಅದೆಷ್ಟೋ ಘಟನೆಗಳು ನಮ್ಮ ಮುಂದಿವೆ. ಮಾದಕ ಸೇವನೆ ಮಾಡುವ ವ್ಯಕ್ತಿ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯಾಗುತ್ತಾನೆ. ಕುಟುಂಬದಲ್ಲಿ ತನ್ನ ತಂದೆಯ ಗೌರವ, ತಾಯಿಯ ಪ್ರೀತಿ, ಮಡದಿಯ ಸಮಾಧಾನ ಹಾಗೂ ತನ್ನ ಮಕ್ಕಳ ಭವಿಷ್ಯದ ಕನಸುಗಳು ನಾಶಪಡಿಸುತ್ತಾನೆ. ಕ್ರಮೇಣ ಆ ಕುಟುಂಬದಲ್ಲಿ ತನ್ನ ಯಾವುದೇ ಜವಾಬ್ದಾರಿಯನ್ನು ನಿಭಾಯಿಸಲು ಶಕ್ತನಾಗುವುದಿಲ್ಲ. ದಿನ ಕಳೆದಂತೆ ಸುಳ್ಳು ಹೇಳುವುದು, ಮೋಸ ಮಾಡುವುದು, ದೂಷಿಸುವುದು, ಕಳ್ಳತನ ಮಾಡುವುದು ಹೀಗೆ ಅನೈತಿಕ ಕೆಲಸಗಳಲ್ಲಿ ತೊಡಗೊಳ್ಳುತ್ತಾನೆ. ಕ್ರಮೇಣ ಆ ಕುಟುಂಬದಲ್ಲಿ ತನ್ನ ಯಾವುದೇ ಜವಾಬ್ದಾರಿಯನ್ನು ನಿಭಾಯಿಸಲು ಶಕ್ತನಾಗುವುದಿಲ್ಲ. ಅಂತಹ ವ್ಯಕ್ತಿಗೆ ಮಾದಕ ಸೇವನೆಯನ್ನು ಮಾಡುವ ಸೆಳೆತ ಇಷ್ಟಿರುತ್ತದೆ ಎಂದರೆ ಆತ ತನ್ನ ಪ್ರಾಣವನ್ನೂ ಬೇಕಾದರೂ ಬಿಡಬಹುದು, ಆದರೆ ಮಾದಕ ಸೇವನೆಯನ್ನು ಬಿಡಲಾರನು. ಮಾದಕ ಸೇವನೆ ಒಂದು ಕಾಯಿಲೆ. ಈ ಕಾಯಿಲೆಯಿಂದ ಮುಕ್ತಿಯನ್ನು ಪಡೆಯಲು ಆಲ್ಕೋಹಾಲಿಕ್ಸ್ ಅನಾನಿಮಸ್, ನಿಕೋಟಿನ್ ಅನಾನಿಮಸ್ ಹಾಗೂ ನಾರ್ಕೋಟಿಕ್ಸ್ ಅನಾನಿಮಸ್ ಎಂಬ ಬಾಂಧವ್ಯವಿದೆ. ಹಾಗೂ ಆ ಮಾದಕ ಸೇವನೆಗೆ ಬಲಿಯಾದ ವ್ಯಕ್ತಿಯಿಂದ ಕಷ್ಟವನ್ನು ಸಹಿಸಿಕೊಳ್ಳುತ್ತಿರುವ ತನ್ನ ಕುಟುಂಬಸ್ಥರಿಗೆ ಅಲೆನಾನ್ ಹಾಗೂ ಮಕ್ಕಳಿಗೆ ಅಲಟೀನ್ ಎಂಬ ಬಾಂಧವ್ಯವಿದೆ. ಈ ಬಾಂಧವ್ಯದ ಸಂಪೂರ್ಣ ಮಾರ್ಗದರ್ಶನ ಪಡೆದು ಮುಂದೆ ಸಾಗಿದರೆ ಖಂಡಿತವಾಗಿ ಆ ವ್ಯಕ್ತಿಗೆ ಒಂದು ಉತ್ತಮವಾದ ಭವಿಷ್ಯ ಸಿಗುತ್ತದೆ. ಮಾತ್ರವಲ್ಲದೆ ನಮ್ಮ ಸಮಾಜವು ಒಂದು ವ್ಯಸನ ಮುಕ್ತ ಸಮಾಜವಾಗಿ ರೂಪುತ್ತದೆ ಎಂದು ಹೇಳಿ ನನ್ನ ಅನಿಸಿಕೆಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕೆ ಧನ್ಯವಾದಗಳು. ಸಾನ್ವಿ ಅಗೈನ್. ತುಂಬಾ ಜನ ಸಾನ್ವಿಗಳು ಬಂದ್ರೆ ಇವತ್ತು 2013 ಪ್ರಾಡಕ್ಟ್ಸ್ಗಳು, ಅದ್ರಲ್ಲಿ ಕೂಡ ನೀವೊಬ್ಬರು ಅಂತ ನಂಗೆ ಅನಿಸ್ತಾ ಇದೆ. ಸಾನ್ವಿ, ಕಂಗ್ರಾಚುಲೇಷನ್ಸ್. ಒಬ್ಬ ಒಳ್ಳೆ ಸ್ಪೀಕರ್ ಆಗುವಂತಹ ಎಲ್ಲ ಶಕ್ತಿ, ಎಲ್ಲ ಅರ್ಹತೆ, ಎಲ್ಲ ಯೋಗ್ಯತೆ ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ. ಸಮಸ್ಯೆ ಇರತಕ್ಕಂಥ ಒಂದು ಅಂತ ಹೇಳಿದ್ರೆ ಆ ಮುಖದ ಭಾವನೆಗಳು ಒಂದೇ ರೀತಿ ಇರ್ತವೆ ಸ್ಟಾರ್ಟ್ ನಿಂದ ಎಂಡ್ ತನಕ. ಹೌದಲ್ಲ? ನಗುತ್ತಾ ನಗುತ್ತಾ ಮಾತಾಡಿ ಅಂತ ಹೇಳ್ತೇನೆ ನಾನು ನಿಮ್ಗೆ. ಬಟ್ ಕೆಲವು ವಿಷಯವನ್ನು ಪ್ರೆಸೆಂಟ್ ಮಾಡುವಾಗ ಆ ಮುಖದ ಫೀಲಿಂಗ್ಸ್ಗಳು ಚೇಂಜ್ ಆಗಬೇಕು. ನಿಮ್ಮೊಂದು ಟಾಸ್ಕ್ ಕೊಡ್ತೇನೆ ಮಾಡಿ. ಸೊ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು, ಅವರು ತೀರಿ ಹೋದ್ರು. ಮಧ್ಯಾಹ್ನ ವಾರ್ತೆ ಓದ್ತೀರಿ ನೀವು. ವಾರ್ತೆ ಓದ್ತೀರಿ, ಇಂದಿರಾ ಗಾಂಧಿ ಇವತ್ತು ನಮ್ಮ ಜೊತೆಗಿಲ್ಲ, ನಿಧನರಾದ್ರು ಅಂತ ಒಂದು ವಾಕ್ಯವನ್ನ ನ್ಯೂಸಲ್ಲಿ ಹೇಳ್ತೀರಿ. ಹೇಗೆ ಮಾಡ್ತೀರಿ ಹೇಳಿ? ನ್ಯೂಸ್ ರೀಡ್ ಹೇಗೆ ಮಾಡ್ತೀರಿ? ಒಂದೇ ವಾಕ್ಯ ಸಾಕು ನನಗೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸ್ಟಾರ್ಟ್ ಮಾಡಿ. ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಸರಿ ಬಂತ? ಶ್ರೇಯಸ್ ಕರೆಕ್ಟ್ ಬಂತ ಸರ್? ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ನೋಡುವ. ನಿಮ್ಮ ಹತ್ರ ಅರ್ಹತೆ ಉಂಟು, ಆದ್ರಿಂದ ಹೇಳೋದು ನಾನು. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತು ನಮ್ಮನ್ನ ಬಿಟ್ಟಗಲಿದ್ದಾರೆ ಅಥವಾ ನಿಧನರಾಗಿದ್ದಾರೆ. ಒಂದು ವಾಕ್ಯ ಹೇಳಿ ನೋಡುವ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಇವತ್ತು ನಮ್ಮ ಜೊತೆ ಇಲ್ಲ. ಹಾ, ಈ ಫೀಲಿಂಗ್ ಅಲ್ಲಿ ನೀವು ನಿಮ್ಮ ಟಾಪಿಕ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಂಗೆ ಅನಿಸುವಂತದ್ದು. ನಗತಾ ಮಾದಕ ದ್ರವ್ಯ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲಮ್ಮ, ಅದೊಂದು ಲ್ಯಾಕಿಂಗ್. ಅದರ್ವೈಸ್ ಯು ಆರ್ ಸೂಪರ್. ಚೆನ್ನಾಗಿತ್ತು. ಕೆಲವು ಕನ್ನಡ ಶಬ್ದ ತಪ್ಪು ಹೇಳ್ತೀರಿ. ಸಮಾಧಾನ, ಬಾಯಿ ತೆರೆದು ಹೇಳಬೇಕು. ಸಮಾಧಾನ. ಹೌದು, ಈಗ ಕರೆಕ್ಟ್ ಬಂತು. ಬೇರೆಲ್ಲ ನಿಮ್ಮ ಹತ್ರ ಚೆನ್ನಾಗಿದೆ. ಕೆಲವು ಅಂಶ ಸರಿಪಡಿಸ್ಕೊಳ್ಳಿ. ಒಳ್ಳೆ ಸ್ಪೀಕರ್ ಆಗ್ತೀರಿ. ಶ್ರೇಯಸ್ ಸರ್ ಹೇಳೋ ಮಾತನ್ನು ಕೇಳಿ ಸ್ಟಾರ್ಟ್ ಮಾಡಿ. ತುಂಬಾ ನೀಟಾಗಿತ್ತು ಪ್ರೆಸೆಂಟೇಷನ್. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸರ್ ಹೇಳಿರುವ ಆ ಒಂದು ಪಾಯಿಂಟ್ ಅನ್ನು ಗಮನ ಇಟ್ಕೊಳ್ಳಿ. ಅದರ ಜೊತೆಗೆ ಒಂದು ರೀತಿ ಟೋನ್ ಬರ್ತಿದೆ. ಸೊ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಟೋನ್ ಸ್ಪೀಚ್ ಮಾಡುವಾಗ. ಸೊ ಆ ಟೋನ್ ಅನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಅಟ್ಲೀಸ್ಟ್ ರೆಕಾರ್ಡ್ ಮಾಡಿ ಕೇಳಿ, ಏನೋ ಒಂದು ರೀತಿಯಾಗಿರುವಂತ ಫ್ಲೋ ಬರ್ತದೆ. ಅಂದ್ರೆ ಈಗ ನಾವು ನ್ಯಾಚುರಲ್ ಆಗಿ ಮಾತಾಡ್ತೇವಲ್ಲ, ಅದರಿಂದ ಸ್ವಲ್ಪ ಏನೋ ಡಿಫ್ರೆಂಟ್ ಅಂತ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೋನ್ ಇಂದಾಗಿ. ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿ, ಉಳಿದೆಲ್ಲವೂ ಕೂಡ ತುಂಬಾ ಪರ್ಫೆಕ್ಟ್ ಇದೆ. ಸಾನ್ವಿ ವಯಸ್ಸು ಬಹಳ ಸಣ್ಣದಿದೆ ನಿಮಗೆ. ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ 2 ಟಿಪ್ಸ್ ಕೊಡ್ತೇನೆ. ನಾವು ನಮ್ಮ ವರ್ಕ್ಶಾಪಲ್ಲಿ ಏನು ಮಾಡ್ತೇವೆ ಗೊತ್ತಾ? ನಮ್ಮ ಸ್ಪೀಚನ್ನು ನಾವೇ ರೆಕಾರ್ಡ್ ಮಾಡಿಕೊಂಡು ಕೇಳ್ತಾ ಹೋದ. ಅದಕ್ಕೆ ಆಡಿಯೋ ಅಂತ ನಾವು ಹೇಳ್ತೇವೆ. ಆಡಿಯೋ ಕೌನ್ಸಿಲಿಂಗ್ ಅದು.
ಆಮೇಲೆ ನಮ್ಮ ಸ್ಪೀಚನ್ನು ವಿಡಿಯೋ ಮಾಡ್ಕೊಂಡು ಪುನಃ ನಾವು ಕೇಳಿ ಸ್ಟಾರ್ಟ್ ಮಾಡ್ತೇವೆ, ಎಲ್ಲಿ ಕರೆಕ್ಷನ್ ಆಗಬೇಕು ಅಂತ ಹೇಳಿ. ಅದಕ್ಕೆ ವಿಡಿಯೋ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಎರಡು ನೀವು ಮಾಡ್ತಾ ಹೋದ್ರೆ ಒಳ್ಳೆ ಸ್ಪೀಕರ್ ಆಗ್ತೀರಿ. ನನ್ನ ಪ್ರಕಾರ ನೀವು ಒಳ್ಳೆ ಸ್ಪೀಕರ್ ಆಗಿದ್ದೀರಿ, ಡೆವಲಪ್ಮೆಂಟ್ ಮುಂದಕ್ಕೆ ಆಗ್ತೀರಿ. ಖಂಡಿತವಾಗಿ ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಕಂಗ್ರಾಚುಲೇಷನ್, ಕಂಗ್ರಾಸ್. ನಿಮಗೆ ಸರ್ ಬಂದು ಮೆಡಲ್ ಹಾಕ್ತಾರೆ. ನಾಳೆ ಬೆಳಿಗ್ಗೆ ಅದನ್ನು ಅಸೆಂಬ್ಲಿ ನಿಮ್ಮ ಹೆಡ್ ಮಾಸ್ಟರ್ ಪ್ರೆಸೆಂಟ್ ಮಾಡ್ತಾರೆ. ನಿಮಗೆ ಪ್ರೌಡ್ ಫೀಲಿಂಗ್, ಅದು ಬಹಳ ಹೆಮ್ಮೆ ಫೀಲಿಂಗ್. ಕಂಗ್ರಾಚುಲೇಷನ್ಸ್. ಸಾನ್ವಿ ಅವರೇ, ನೀವು ಇವತ್ತು ಅಭಿವ್ಯಕ್ತದಲ್ಲಿ ಆಡಿಷನ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಸೊ ಒಬ್ಬ ಭಾಷಣಕಾರನಾಗಿ ಯಾವೆಲ್ಲ ಗುಣಲಕ್ಷಣಗಳು ಇರಬೇಕು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಬ್ಬ ಭಾಷಣಕಾರ ಆಗಲಿಕ್ಕೆ ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಅದನ್ನು ಎಕ್ಸ್ಪ್ರೆಷನ್ಸ್ ಇರಬೇಕು. ಆ ಗುಣ ನಮ್ಮಲ್ಲಿ ಇರಬೇಕು. ಮತ್ತು ನಾನು ಒಂದು ಭಾಷಣವನ್ನು ಪ್ರೈಸ್ ಹಿಡ್ಕೊಂಡು ಬರ್ತೇನೆ ಅಂತ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇರಬೇಕು. ಸೊ ಈಗ ಆಡಿಷನ್ಸಲ್ಲಿ ನೀವು ವಿನ್ ಆಗಿ ಬಂದಿದ್ದೀರಾ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ಸ್ ತುಂಬಾ ಬೇಕಿರ್ತದೆ. ಖಂಡಿತವಾಗಿ ಪ್ರಿಪ್ರೇಷನ್ಸ್ ಮಾಡಲೇಬೇಕು. ಆದರೆ ಈ ಖುಷಿಯನ್ನು ಯಾವ ರೀತಿಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾನು ಇಂದು ನೆಕ್ಸ್ಟ್ ರೌಂಡಿಗೆ ಸರಿಯಾಗಿ ತುಂಬ ಪ್ರಿಪೇರ್ ಆಗಿ ಇವತ್ತಿಗಿಂತ ಹೆಚ್ಚು ಒಳ್ಳೆಯದಾಗಿ ಮಾಡಲಿಕ್ಕೆ ತುಂಬ ಪ್ರಿಪರೇಷನ್ ಮಾಡ್ತೇನೆ ನಾನು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಸಾನ್ವಿ. ಸೊ ನೆಕ್ಸ್ಟ್ ರೌಂಡ್ಸಲ್ಲಿ ನಿಮ್ಮನ್ನು ನೋಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ಇದೀಗ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಇನ್ನೊಂಚೂರು ಫ್ಲವರ್ಸ್, ಎಲ್ಲಾನು ಅವಳು ಮಾಡೋ ತರಾನೇ ಇರ್ಬೇಕು. ಪಿಕ್ಚರ್ ಪರ್ಫೆಕ್ಟ್. ಕಚಿಕ್ ಕಚಿಕ್ ಕಚಿಕ್. ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here.
ನಂತರ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಒಂದು ಕಾಲದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಭಾರತ ಇಂದು ಸ್ವಲ್ಪ ಭಿನ್ನವಾಗಿದೆ. ಆದರೆ ಭವಿಷ್ಯದಲ್ಲಿ ಭಾರತವನ್ನು ಗುರುರೂಪಿಯಾಗಿ ಕಾಣಬೇಕೆಂದು ಹಂಬಲಿಸುತ್ತಿರುವ ನನ್ನೆಲ್ಲ ದೇಶಭಕ್ತ ಬಂಧುಗಳಿಗೂ ಸಪ್ರೇಮ ನಮನಗಳು. ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯ ವಿಶ್ವಗುರು ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿ ಎಂದರೆ ಶಿಕ್ಷಣ ಸಂಸ್ಥೆಗಳಿಂದ ವಿವಿಧ ಹಂತಗಳಲ್ಲಿ ಗಳಿಸಿಕೊಳ್ಳುವ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳು. ಆದರೆ ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೊಬ್ಬ ಶಿಕ್ಷಣಾರ್ಥಿ ತಾನು ಗಳಿಸಿದ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲರೋ ಅವರನ್ನು ಈ ವಿಷಯಕ್ಕೆ ಸೀಮಿತವಾಗಿ ವಿದ್ಯಾರ್ಥಿಗಳೆಂದು ಪರಿಗಣಿಸಬಹುದು. ಇನ್ನು ವಿಶ್ವಗುರು ಭಾರತದ ಪರಿಕಲ್ಪನೆ ನನ್ನ ಪ್ರಕಾರ ಒಂದು ದೇಶ ಸಾಂಸ್ಕೃತಿಕವಾಗಿ, ಆಡಳಿತಾತ್ಮಕವಾಗಿ, ಮೌಲ್ಯಭರಿತ ಶೈಕ್ಷಣಿಕವಾಗಿ, ಸಾಮಾಜಿಕ ಒಳಗೊಳ್ಳುವಿಕೆ ಸೇರಿಕೊಂಡು ನೈತಿಕವಾಗಿ ವಿಶ್ವ ಮಟ್ಟದಲ್ಲಿ ಸರ್ವೋನ್ನತಿ ಹೊಂದುವುದು ಹಾಗೂ ವಿಶ್ವದಲ್ಲಿಯೇ ಒಂದು ಮಾದರಿಯಾಗಿ ನಿಲ್ಲುವುದು. ಭಾರತವನ್ನು ವಿಶ್ವಗುರುವಾಗಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮಹತ್ತರವಾದದ್ದು. ಲಭ್ಯವಿರುವ ಅಂಕಿ ಅಂಶಗಳ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಅನುಪಾತ 30%. ಅದು ವಿಜ್ಞಾನ ಕ್ಷೇತ್ರವಿರಬಹುದು, ವೈದ್ಯಕೀಯ ಶಿಕ್ಷಣವಿರಬಹುದು ಅಥವಾ ಇನ್ಯಾವುದೇ ಶಿಕ್ಷಣ ಕ್ಷೇತ್ರವಿರಬಹುದು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ನಂತರ ಸ್ಪಷ್ಟ ಗುರಿಯನ್ನು ಹೊಂದಿಕೊಂಡು ಸ್ವಾವಲಂಬಿಯಾಗಿ ಸಮಾಜದಲ್ಲಿ ಲಭ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ವ್ಯವಸ್ಥೆಯ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವಂತಾಗುವಲ್ಲಿ ಶ್ರಮಿಸಬೇಕಾಗುವುದು ತಮ್ಮ ವೃತ್ತಿ ಧರ್ಮವೆನಿಸುತ್ತದೆ. ನಮ್ಮ ದೇಶ ಇಷ್ಟೊಂದು ಮುಂದುವರೆದರೂ ಸಹ ಹಲವು ಸಮಸ್ಯೆಗಳಿಂದ ಇನ್ನೂ ಮುಕ್ತಿ ಹೊಂದಿಲ್ಲ. ಅವುಗಳಲ್ಲಿ ಪ್ರಮುಖವಾಗಿ ಲಿಂಗಭೇದ, ತಂತ್ರಜ್ಞಾನದ ವಿನಾಶಕಾರಿ ದುರ್ಬಳಕೆ, ಭ್ರಷ್ಟಾಚಾರ, ನಿರುದ್ಯೋಗ, ಧಾರ್ಮಿಕ ಅಸಹಿಷ್ಣುತೆ ಹೀಗೆ ಪಟ್ಟಿ ಮುಂದುವರೆಯುತ್ತದೆ. ವಿದ್ಯಾರ್ಥಿಗಳು ಏನು ಮಾಡಬಹುದು ಎಂದು ಯೋಚಿಸಿದರೆ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿಯೇ ಎನ್ಸಿಸಿ, ಎನ್ಎಸ್ಎಸ್, ರೋವರ್ಸ್ ಮತ್ತು ರೇಂಜರ್ಸ್, ರೆಡ್ ಕ್ರಾಸ್ ಹೀಗೆ ಇನ್ನಿತರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಅತಿ ಹಿಂದುಳಿದ ಪ್ರದೇಶಗಳ ಜನರ ಕಷ್ಟವನ್ನು ಅರಿತು ಅವುಗಳ ಪರಿಹಾರಕ್ಕಾಗಿ ಶ್ರಮಿಸಬೇಕು. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಉದ್ಯಮಿಗಳಾಗಿರುವುದರಿಂದ ತಮ್ಮ ಉದ್ಯಮದ ಸರಕು ಸೇವೆಗಳನ್ನು ಪರಿಸರ ಸ್ನೇಹಿಯಾಗಿ ಉತ್ಪಾದಿಸಬೇಕು. ಕೊನೆಯದಾಗಿ ಕವಿ ಗೋಪಾಲಕೃಷ್ಣ ಅಡಿಗರ ನುಡಿಗಳಂತೆ ಇರುವೆಲ್ಲವನ್ನು ಎಲ್ಲ ಜಗಕ್ಕೆ ತೆರವಾಗಿಸುವ ಸಮಸುಖದ, ಸಮಬಗೆಯ, ಸಮದುಃಖದ, ಸಾಮರಸ್ಯದ ರಾಷ್ಟ್ರವಾಗಲಿ ನಮ್ಮ ಭಾರತ. ತಾವು ಮೈಗೂಡಿಸಿಕೊಂಡ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ತನ್ಮೂಲಕ ಸಮಾಜಕ್ಕೆ ಸಮಾನವಾಗಿ ಪಸರಿಸಬೇಕು. ಭಾರತ ಮಾತೆಯ ಮಕುಟ ಕಿರೀಟವು ಜಗತ್ತಿನೆಲ್ಲೆಡೆ ಪ್ರಜ್ವಲಿಸುವಂತೆ ಮಾಡುವತ್ತ ತಾವು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಲಿ ಎಂಬುದೇ ನನ್ನ ಆಶಯ. ಜೈ ಹಿಂದ್. ಇವತ್ತು ಮತ್ತೆ ಸಾನ್ವಿ ಬಂತು. ಇದು ನನ್ನ ಪ್ರಕಾರ 6ನೇ ಸಾನ್ವಿ ಇವತ್ತು. 2013 ಪ್ರಾಡಕ್ಟ್ಸ್ಗಳೆಲ್ಲ ಕಿರಿಕ್ ಪಾರ್ಟಿಯ ಇನ್ಫ್ಲುಯೆನ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಒಳ್ಳೆ ಸ್ಪೀಕರ್ ಆಗಿದ್ದೀರಿ ಸಾನ್ವಿ, ನೀಟಾಗಿ ಪ್ರೆಸೆಂಟ್ ಮಾಡಿದಿರಿ. ಈ ಸಾಲು ಪುನಃ ಹೇಳ್ತೀರಾ? ಗೋಪಾಲಕೃಷ್ಣ ಅಡಿಗರ ಸಾಲು ಬಹಳ ಚಂದ ಪ್ರೆಸೆಂಟ್ ಮಾಡಿದ್ರಿ, ಹೇಳಿ. ಕೊನೆಯದಾಗಿ ಕವಿ ಗೋಪಾಲಕೃಷ್ಣ ಅಡಿಗರ ನುಡಿಗಳಂತೆ ಇರುವೆಲ್ಲವನ್ನು ಎಲ್ಲ ಜಗಕ್ಕೆ ತೆರವಾಗಿಸುವ ಸಮಸುಖದ, ಸಮಬಗೆಯ, ಸಮದುಃಖದ, ಸಾಮರಸ್ಯದ ರಾಷ್ಟ್ರವಾಗಲಿ ನಮ್ಮ ಭಾರತ. ಚೆನ್ನಾಗಿ ಬಂತಲ್ಲ, ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಿ. ನಿಮ್ಮ ಸಾಹಿತ್ಯ ಬಹಳ ಚೆನ್ನಾಗಿದೆ, ಕನ್ನಡ ಬಹಳ ಫ್ಲೂಯೆಂಟ್ ಇದೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತಾ ಇದ್ದೀರಿ, CBSE ಅದು ಕೂಡ. ಬಟ್ ನಿಮ್ಮ ಕನ್ನಡ ಇಷ್ಟು ಚಂದ ಆದ್ದು ಹೇಗೆ? ಅದು ಕೊರೋನಾ ಟೈಮಲ್ಲಿ ನನಗೆ ಕನ್ನಡ ಬರ್ತಿರ್ಲಿಲ್ಲ ಸರ್. ಆಗ ಕನ್ನಡ ಬರ್ತಿರ್ಲಿಲ್ಲ ಅಂತ ಹೇಳಿದಾಗ ಅಮ್ಮ ಅಪ್ಪ ಕನ್ನಡವನ್ನೇ ಕಲಿಸ್ತಿದ್ರು. ಮತ್ತೆ ನಾನು 7th ಸ್ಟ್ಯಾಂಡರ್ಡ್ ತನಕ ಸ್ಟೇಟಲ್ಲೇ ಕಲಿತಿದ್ದೆ. ಮತ್ತೆ ಭರತನಾಟ್ಯ ಇದು ಕಲಿತಿದ್ದೆ. ಹಾಗೆ ನೋಟ್ಸ್ ಎಲ್ಲ ಕನ್ನಡದಲ್ಲೇ ಬೇಕಾಗಿದ್ದ ಕಾರಣ ನ್ಯೂಸ್ ಪೇಪರ್ ಅದೆಲ್ಲ ದಿನ ಓದ್ತಿದ್ದೆ. ಈಗ ನನಗೆ ಅದು ನ್ಯೂಸ್ ಪೇಪರ್ ಓದೋದೆಲ್ಲ ಚಟ ಆಗಿದೆ. ಚಟ ಅಂತ ಹೇಳ್ಬಿಡಿದು ಹವ್ಯಾಸ. ಅದು ಚಟ ಬೇರೆ, ಹವ್ಯಾಸ ಬೇರೆ. ಭರತನಾಟ್ಯದ ಇನ್ಫ್ಲುಯೆನ್ಸ್ ನಿಮ್ಮ ಸ್ಪೀಚಲ್ಲಿ ಕಾಣ್ತಾ ಇದೆ ನಮಗೆಲ್ಲ ಅಲ್ವಾ? ನಿಮ್ಮ ಪ್ರತಿಯೊಂದು ಎಕ್ಸ್ಪ್ರೆಷನ್ಗಳದ್ದು 2 ಕೈಗಳ ಮೂಲಕ ಬರ್ತಾ ಇದೆ. ನನ್ನ ಭಾರತ ಬಹಳ ಚೆನ್ನಾಗಿ ಮಾಡ್ತೀರಮ್ಮ. ನೀವು ಒಳ್ಳೆ ಸ್ಪೀಕರ್ ಆಗುವಂತ ಎಲ್ಲ ಅರ್ಹತೆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಬಟ್ ಸ್ವಲ್ಪ ಇನ್ನೂ ಕೂಡ ಮೊನೋಟೋನಿ ಇದೆ ವಾಯ್ಸಲ್ಲಿ. ವೈಬ್ರೇಷನ್ಸ್ಗಳು ಬರ್ತಾ ಇಲ್ಲ, ಫ್ಲಕ್ಚುಯೇಷನ್ ಬರ್ತಾ ಇಲ್ಲ. ಈ ನಿಮ್ಮ ವಾಯ್ಸನ್ನು ನೀವು ಕಂಪ್ಯೂಟರ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫ್ಲಾಟ್ ವಾಯ್ಸ್ ಅದು. ಟ್ರೈ ಮಾಡಿ, ಫ್ಲಾಟ್ ವಾಯ್ಸ್ ಇದೆ, ಫ್ಲಕ್ಚುಯೇಷನ್ಸ್ ಬರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಲೇಡೀಸ್ ವಾಯ್ಸ್ ಅನ್ನು ಕೂಡ ಮೌಲ್ಡ್ ಮಾಡ್ಲಿಕ್ಕಾಗತ್ತೆ. ತುಂಬಾ ಕಡೆ ಅದನ್ನ ನಾನು ಮಾಡಿಸಿದ್ದೇನೆ ಮಕ್ಕಳ ಹತ್ರ, ನಿಮ್ಗೆ ಸಾಕ್ಷಿ ಉಂಟಂತ ಹೇಳುತ್ತೆ. ಆಲ್ ದ ಬೆಸ್ಟ್ ಅಮ್ಮ.
ರಿಸಲ್ಟ್ ನಿಮಗೆ ಸರ್ ಹೇಳ್ತಾರೆ, ಅವರ ಅಭಿಪ್ರಾಯವನ್ನು ಕೇಳಿ ಸ್ಟಾರ್ಟ್ ಮಾಡಿ. ಸಾನ್ವಿ ತುಂಬಾ ಚಂದ ಮಾತಾಡಿದ್ರಿ. ಒಂದು 2-3 ಅಬ್ಸರ್ವೇಷನ್ ಹೇಳ್ತೇನೆ. ಒಂದು 3 ನಿಮಿಷದ ಸ್ಪೀಚ್ ಇದ್ದದಷ್ಟೇ, ಬಟ್ 3 ನಿಮಿಷಕ್ಕೆ ಎಂಡಕ್ಕೆ ಬರುವಾಗ ನೀವು ಉಸಿರು ಎಕ್ಸ್ಟ್ರಾ ತಗೊಳ್ತಿದ್ದೀರಿ. ಅಂದ್ರೆ ನಿಮ್ಗೆ ಉಸಿರು ಕಟ್ತಿತ್ತು 3 ನಿಮಿಷ ಎಂಡ್ ಹೊತ್ತಿಗೆ. ಅಂದ್ರೆ ನೀವು ತುಂಬಾ ಎನರ್ಜಿ ಅದಕ್ಕೆ ಹಾಕಿದ್ದೀರಿ ಅಂತ. ಅಂದ್ರೆ ಅಷ್ಟು ಎನರ್ಜಿ ಬೇಡ ನಮಗೆ ನಾರ್ಮಲ್ ಸ್ಪೀಚ್ ಮಾಡುವಾಗ, ಉಸಿರಿಗಷ್ಟು ಎನರ್ಜಿ ಬೇಡ. ಅದು ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ಒಳ್ಳೇದು. ಇಲ್ಲಿ ಒಂದು 3 ನಿಮಿಷದ ಸ್ಪೀಚಿಗೆ ಓವರ್ ಎಫರ್ಟ್ ಅನ್ನೋ ರೀತಿಯಲ್ಲಿ ಅದು ಒಂದು ನಮಗೆ ಫೀಲ್ ಆಗ್ತದೆ. ಅಂದ್ರೆ ನೀವು ಅಷ್ಟು ಉಸಿರು ಕಟ್ಟಿ ನೀವು ಮಾತಾಡ್ಲಿಕ್ಕೆ ಬಂದಿರೋದ್ರಿಂದ. ಇನ್ನೊಂದು ಅದು ಯಾಕೆ ಕಾರಣ ಆಗಿರ್ಬೋದು ಅಂತ ಹೇಳಿದ್ರೆ, ಒಂದು ಕಂಟಿನ್ಯೂಸ್ ಫ್ಲೋ ಅಲ್ಲಿ ಮಾತಾಡ್ತಿದ್ದೀರಿ. ಅಂದ್ರೆ ಸರ್ ಹೇಳಿದಾಗೆ ಈಗ ನಿಮ್ಮ 3 ನಿಮಿಷದ ಸ್ಪೀಚ್ ಅಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಆಗಿರಲ್ಲ. ಅಫ್ಕೋರ್ಸ್ ಇಂಪಾರ್ಟೆಂಟ್ ಆಗಿರ್ತದೆ, ಬಟ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರಲ್ಲ. ಕೆಲವು ತುಂಬಾ ಇಂಪಾರ್ಟೆಂಟ್ ಇರ್ತದೆ, ಇನ್ನು ಕೆಲವು ಸ್ವಲ್ಪ ಕಮ್ಮಿ ಇಂಪಾರ್ಟೆಂಟ್ ಇರ್ತದೆ. ಸೊ ಅದನ್ನು ನಮಗೆ ಹೇಗೆ ರೀಚ್ ಮಾಡಿಸೋದು ಅಂತ ಹೇಳಿದ್ರೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಮುಖಾಂತರ. ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಒಂದು ಸಿಂಗಲ್ ಫ್ಲಾಟ್ ಲೈನ್ ಬರುವುದಕ್ಕಿಂತ ಸ್ವಲ್ಪ ಕೆಲವು ಕಡೆ ಎಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿ ಇದು ಮಾಡಬೇಕು, ಅದರ ಬಗ್ಗೆ ಒಂದು ವರ್ಕ್ ಮಾಡಿ. ಮತ್ತೆ ಇನ್ನೊಂದು ಅಷ್ಟು ಹ್ಯಾಂಡ್ ಮೂವ್ಮೆಂಟ್ಸ್ ಬೇಡ, ಆಯ್ತಾ? ಸರ್ ಕೂಡ ಅದನ್ನ ಹೇಳಿದ್ರು, ಭರತನಾಟ್ಯದ ಕಾರಣ. ಹೌದು, ನೀವು ಫಸ್ಟ್ ಹೇಳುವಾಗ ಭೂಮಿ ಅಂತ ಹೇಳುವಾಗ 2 ಕೈಯಲ್ಲಿ ತೋರಿಸಿದ್ರಿ. ಆದ್ರೆ ನಮ್ಗೆ ಅರ್ಥ ಆಗ್ತದಲ್ಲ, ಈಗ ಭರತನಾಟ್ಯ ಅದು ಬೇರೆ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಹೇಗಂತ ಹೇಳಿದ್ರೆ ನೀವು ಮಾತಾಡೋದಿಲ್ಲ, ಆಗ ನೀವು ಕೈಯಲ್ಲಿ ಅದನ್ನೆಲ್ಲ ಮಾಡಿ ತೋರಿಸ್ಬೇಕಾಗ್ತದೆ. ಬಟ್ ಇಲ್ಲಿ ನೀವು ಮಾತಾಡ್ತಿದ್ದೀರಲ್ಲ, ಹೆಚ್ಚು ಫೋಕಸ್ ಮಾತಿನ ಮೇಲೆ ಬರುವ ಹಾಗೆ ನೋಡಿ. ಸೊ ಇದನ್ನೆಲ್ಲವೂ ಕೂಡ ನೀವು ನೆಕ್ಸ್ಟ್ ಬರುವಾಗ ಸರಿ ಮಾಡ್ಕೊಳ್ಳಿ. ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ನೆಕ್ಸ್ಟ್ ರೌಂಡಿಗೆ ಇದನ್ನೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ನಿಂತಲ್ಲಿಗೆ ಬಂದು ನಿಮಗೆ ಸರ್ ಬಹಳ ಅದ್ಭುತ ಮೆಡಲ್ ಹಾಕ್ತಾರೆ, ತಕೊಂಡು ಹೋಗಿ ಮನೆಗೆ ಪೇರೆಂಟ್ಸಿಗೆ ತೋರಿಸಿ. ನಾಳೆ ಬೆಳಿಗ್ಗೆ ನಿಮ್ಮ ಪ್ರಿನ್ಸಿಪಾಲ್ ನಿಮ್ಗೆ ಅದನ್ನು ಅಸೆಂಬ್ಲಿಲಿ ಹಾಕ್ತಾರೆ. ಪ್ರೌಡ್ ಫೀಲಿಂಗ್ ನಿಮ್ಮ ಶಾಲೆಗೆ. ಸಾನ್ವಿ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅಭಿವ್ಯಕ್ತ ಅಂತ ಹೇಳುವ ಒಂದು ಕಾಂಪಿಟೇಷನ್ ಬಂದ ಕೂಡಲೇ ಈ ಭಾಷಣ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳುವ ಪ್ರಿಪರೇಷನ್ಸ್ ಹೇಗೆ ಮಾಡಿದ್ರಿ ನೀವು? ಫಸ್ಟ್ ನಾನು ಸ್ಪೀಚ್ ಅಂತ ಹೇಳಿದರೆ ಇಷ್ಟ ಉಂಟು, ಆದರೆ ಹೆದರಿಕೆ ಆಗ್ತಿತ್ತು. ಮತ್ತು ಟೀಚರ್ಸ್ ಮತ್ತು ಅಪ್ಪ ಅಮ್ಮ ಎಲ್ಲರ ಹೇಳಿದರು, ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ, ನಿಮಗೆ ಪ್ರೈಸ್ ಬರೋದಿಲ್ಲ ಸಹ ಪರವಾಗಿಲ್ಲ, ಇದೊಂದು ಒಳ್ಳೆ ಅನುಭವ ಅಂತ. ಹಾಗೆ ಅವರು ಮೋಟಿವೇಟ್ ಮಾಡಿದರೆ ನಾನು ಸ್ಪೀಚಿಗೆ. ಓಕೆ, ಯಾವಾಗಲೂ ನಾವು ಕಾಂಪಿಟೇಷನಿಗೆ ಹೋದಾಗ ಕ್ಯಾಮ್ರಾ ಫೇಸ್ ಮಾಡಿ ಕಾಂಪಿಟೇಷನನ್ನು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೀವು ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಏನಾದರೂ ಕಷ್ಟ ಅನಿಸುತ್ತಾ? ಇಲ್ಲ, ಆದರೆ ನೀವು ಹೇಳಿದಾಗೆ ಫೀಲಿಂಗ್ಸ್ ಅಷ್ಟು ಬೇಗ ಬರಲಿಲ್ಲ ನನಗೆ. ಓಕೆ, ಸೊ ಜಡ್ಜಸ್ ಕಮೆಂಟ್ ಕೂಡ ಮಾಡಿದರು, ಸೊ ಅದನ್ನು ಕಾಂಪ್ಲಿಮೆಂಟ್ ಆಗಿ ತಗೊಳ್ಬೇಕು ನೀವು. ಆ್ಯಂಡ್ ನೆಕ್ಸ್ಟ್ ರೌಂಡ್ಸ್ಗೆ ಒಳ್ಳೆ ರೀತಿ ಪ್ರಿಪ್ರೇಷನ್ಸನ್ನು ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪವಿತ್ರ, ಪೋದಾರ್ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿನಿ. ಇಂದು ನಾನು ಭಾರತದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಹಿಮಾಲಯದ ಕೂಸು, ನದಿಗಳ ಹರಿವು, ಹರಿದು ಹೋಗುವ ಗಾಳಿಯ ಸದ್ದು, ದಕ್ಷಿಣ ದಿಗ್ಭ್ರಮಣ, ಸಮುದ್ರದಿಂದ ಪ್ರೀತಿ, ಭಾರತ ನನ್ನ ಹೃದಯದ ದೃಷ್ಟಿ. ಭಾರತ ಈ ಹೆಸರೇ ನನ್ನ ಹೃದಯವನ್ನು ಸ್ಪರ್ಶಿಸುತ್ತದೆ. ಇದು ಪ್ರಪಂಚದ ಅನಂತ ಪ್ರೇರಣೆಯ ಮೂಲ, ಸಾಂಸ್ಕೃತಿಕ ಗರ್ವದ ತಾಣ. ಭಾರತವು ಬರೀ ಭೌಗೋಳಿಕ ರಾಷ್ಟ್ರವಲ್ಲ, ಇದು ಪ್ರತಿ ಹೃದಯ ಹೊರಹೊಮ್ಮಿದ ಶಕ್ತಿಯಾಗಿದೆ. ಭಾರತವು ಬರೀ ರಾಷ್ಟ್ರವಲ್ಲ, ಇದು ಪ್ರತಿ ವ್ಯಕ್ತಿಯ ಹೊರಹೊಮ್ಮಿದ ಶಕ್ತಿಯಾಗಿದೆ. ಮಹಾನ್ ವ್ಯಕ್ತಿಯು ಹೇಳಿದಂತೆ ಇದು ನಿಜವಾಗಿದೆ. ನಾವು ಯಾವ ಧರ್ಮ, ಕುಲ, ಜಾತಿ, ಮತವನ್ನು ಹೊಂದಿದ್ದರೂ ನಾವೆಲ್ಲರೂ ಒಂದೇ, ನಾವು ಭಾರತೀಯರು. ಭಾರತವು ನನಗೆ ಹೇಗೆ ಬದುಕುವುದು, ಸಮಾಜಕ್ಕೆ ನಾವು ನೀಡಬೇಕಾದ ಕೊಡುಗೆಗಳು ಎಂತಹದ್ದು, ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ತಿಳಿಸಿಕೊಟ್ಟಿದೆ. ಸಾರಿ, ಎಕ್ಸ್ಕ್ಯೂಸ್ ಮೀ. ಭಾರತದಲ್ಲಿರುವ ನದಿಗಳು ಗಂಗಾ, ಯಮುನಾ, ನರ್ಮದಾ, ತಮರಪಾರ್ನಿ ನಮ್ಮ ಎಲುಬು ಹಾರದಿಂದ ಹರಿದು ಹೋಗುತ್ತಿದೆ. ಅದು ನಮ್ಮ ಶಕ್ತಿಯ ಪ್ರತೀಕವಾಗಿದೆ. ನಮ್ಮ ಆಧ್ಯಾತ್ಮಿಕತೆ ಮತ್ತು ತಾತ್ವಿಕತೆಯ ನೆರವಿಗೆ ಅನುವಾದವಾದ ಧಾರೆಗಳಾಗಿವೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ.
ನಮ್ಮ ದೇಶವು ಪ್ರಾಕೃತಿಕ ಸೌಂದರ್ಯವನ್ನು ಹಾಗೂ ಸಂಸ್ಕೃತಿಯಲ್ಲಿ ಬಹಳ ಸುಂದರ ನಮ್ಮ ಭಾರತವು ಪ್ರಾಕೃತಿಕ ಸೌಂದರ್ಯದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ವಿಶಿಷ್ಟತೆಯನ್ನು ಹೊಂದಿದೆ. ಈ ದೇಶವನ್ನು ನಾವು ಹೆಮ್ಮೆಯಿಂದ ಹೊತ್ತಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಪವಿತ್ರ, ನಿಮ್ಮ ಸ್ಪೀಚನ್ನ ಕೊನೆಗೆ ಬಂದ ಸ್ಮೈಲ್ ಅದು ಸ್ಟಾರ್ಟ್ನಿಂದ ಮಿಸ್ ಆಯ್ತಲ್ಲ, ಯಾಕೆ ಆತಂಕ ಆಯ್ತು ಹೇಳ್ತೀರಾ ನೀವು? ಒಂದು ಕ್ಯಾಮೆರಾ ಇತ್ತು, ಸ್ವಲ್ಪ ಹೆದರಿದ್ದೆ. ಆ್ಯಂಡ್ ಪ್ರಿಪರೇಷನ್ ನಂಗೆ ಅಷ್ಟು ಸಿಗಲಿಲ್ಲ, ಪ್ರಾಕ್ಟೀಸ್ ಅಷ್ಟು ಸಿಗಿರಲಿಲ್ಲ. ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆ ಸ್ಪೀಚ್ ಮಾಡ್ಬೋದಾ? ಮಾಡ್ಬೋದಿತ್ತು. ನೋಡಿ, ಒಂದು ಕ್ಯಾಮರಾ ಅಂತ ಹೇಳಿದ್ರೆ ಅದು ಒಂದು 10 ಲಕ್ಷ 20 ಲಕ್ಷ ಮಂದಿಗೆ ರೀಚ್ ಆಗುವಂತ ಮೀಡಿಯಾ ಅದು. ಬಟ್ ಕ್ಯಾಮರಾದ ಮುಂದೆ ಯಾರು ಕಾಣೋದಿಲ್ಲ ನಿಮ್ಗೆ. ನಾಡ್ದು ನೀವು ಸ್ಪೀಕರ್ ಆಗಿ ಲಕ್ಷ ಜನರ ಮುಂದೆ ಮಾತಾಡ್ಲಿಕ್ಕಿದೆ, ಹೌದಲ್ಲ? ಜನ ಕಾಣಿಸ್ತಾರೆ ಅಂತ ಹೇಳಿದ ಕೂಡ ಅಪ್ಸೆಟ್ ಆಗುವಂಥದ್ದಲ್ಲ. ನಿಮ್ಮ ನರ್ವಸ್ನೆಸ್, ನಿಮ್ಮ ಕೈಗಳಲ್ಲಿ ಬೆರಳು ಮುಳ್ಳು ಕಾಣಿ ಸ್ಟಾರ್ಟ್ ಆಯ್ತಲ್ಲ, ಆತಂಕ, ನರ್ವಸ್ನೆಸ್ಸು, ಭಯ, ಫೋಬಿಯಾ ಕಿತ್ತು ಬಿಸಾಡಿ ಅದನ್ನ. ಜಗತ್ತಲ್ಲಿ ಇವತ್ತು ಎಷ್ಟೋ ಜನ ಔಟ್ಸ್ಟ್ಯಾಂಡಿಂಗ್ ಸ್ಪೀಕರ್ ಆಗುವಂಥವರು ವೇದಿಕೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಭಯದಲ್ಲಿ ಬರೋದಿಲ್ಲ, ಆತಂಕದ. ಅದಕ್ಕೆ ಸ್ಟೇಜ್ ಫೋಬಿಯಾ ಅಂತ ನಾವು ಕರೀತೇವೆ, ಹೌದಲ್ಲ? ಎಷ್ಟೋ ಜನ ಅದ್ಭುತ ಹಾಡುವಂಥವ್ರು ಇವತ್ತು ಸ್ಟೇಜಿಗೆ ಬರೋದಿಲ್ಲ, ಬಾತ್ರೂಮ್ ಸಿಂಗರ್ಸ್ಗಳಾಗಿದ್ದಾರೆ. ಯಾಕೆ ಬರೋದಿಲ್ಲ? ಭಯ, ಆತಂಕ ಅವರ ಪ್ರತಿಭೆಯನ್ನ ಕಿಲ್ ಮಾಡ್ತಾ ಇದೆ. ನಿಮ್ಮೆಲ್ಲ ನರ್ವಸ್ನೆಸ್ ಬರಬಾರ್ದು. ನೀವು ಬೋಲ್ಡ್ ಆಗಿ ಪ್ರೆಸೆಂಟ್ ಮಾಡೋದನ್ನ ಕಲಿಯಬೇಕು. ನನ್ನ ಪ್ರಕಾರ ನೀವು ಒಳ್ಳೆ ಸ್ಪೀಕರ್ ಆಗಿ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ. ಸಿದ್ಧತೆ ಬಹಳ ಕಡಿಮೆ ಅಂತ ನೀವು ಹೇಳ್ತೀರಿ. ಇನ್ನೂ ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಬನಿ, ಒಳ್ಳೆ ಸ್ಪೀಕರ್ ಆಗ್ತೀರಿ. ನನ್ನ ಮಟ್ಟಿಗೆ ಪವಿತ್ರ ಒಳ್ಳೆ ಸ್ಪೀಕರ್ ಆಗ್ತೀರಿ ಮುಂದಕ್ಕೆ. ಬಟ್ ಸ್ವಲ್ಪ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಬೇಕು. ಸರ್ ಹೇಳುದನ್ನ ಕೇಳಿ. ಪವಿತ್ರ, ತೊಂದರೆ ಇಲ್ಲ. ಈ ರೀತಿ ಸ್ವಲ್ಪ ಫಿಯರ್ ಆಗುವಂಥದ್ದು ತುಂಬಾ ಕಾಮನ್. ನಿಮ್ಗೆ ಸ್ಟೇಜ್ ಅಲ್ಲಿ ಬೇರೆಯವರು ಸ್ಪೀಚ್ ಮಾಡುವಾಗ ಅಲ್ಲಿ ಪೋಡಿಯಂ ಇಟ್ಟಿರ್ತಾರೆ, ಗೊತ್ತಾ ನಿಮ್ಗೆ? ಪೋಡಿಯಂ ಬಗ್ಗೆ ಗೊತ್ತಾ? ಪೋಡಿಯಂ ಯಾಕೆ ಇಡ್ತಾರೆ ಗೊತ್ತಾ? ಯಾಕಿರ್ತದೆ ಯೂಶುವಲಿ ಪೋಡಿಯಂ ಯಾಕಿರ್ತದೆ ಅಲ್ಲಿ? ಮಾತಾಡುವವನಿಗೆ ಕಾನ್ಫಿಡೆನ್ಸ್ ಸಿಗ್ಲಿಕ್ಕೆ. ಹೌದು, ಬಟ್ ಆಕ್ಚುಲಿ ಎಂತಂತ ಹೇಳಿದ್ರೆ ಮಾತಾಡುವವನಿಗೆ ಭಯ ಆದ ಕೂಡಲೇ ಅವನ ಕಾಲು ನಡುಕ್ತದಲ್ಲ, ಅದು ಆಡಿಯನ್ಸಿಗೆ ಕಾಣಬಾರ್ದು ಅಂತ ಹೇಳಿ. ಈ ರೀತಿಯೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಎಲ್ರಿಗೂ ಹೆದರಿಕೆ ಆಗ್ತದೆ, ಎಲ್ಲರೂ ಸ್ಟೇಜ್ ಮೇಲೆ ಬರುವಾಗ ಹೆದರಿಕೆ ಆಗ್ತದೆ. ಇವತ್ತು ನಾವು ಡೈಲಿ ಮಾತಾಡ್ತೇವೆ ಆದ್ರೂ ಕೂಡ ಇವತ್ತಿಗೆ ನಮ್ಮ ಸ್ಟೇಜಿಗೆ ಹೋಗುವಾಗ ಹೆದರಿಕೆ ಆಗ್ತದೆ, ಈ ಪ್ರೋಗ್ರಾಮಿಗೆ ಬರೋ ಮುಂಚೆ ಹೆದರಿಕೆ ಆಗ್ತದೆ. ಸೊ ಹೆದರಿಕೆ ಆಗುವಂಥದ್ದು ತುಂಬಾ ಕಾಮನ್. ಮತ್ತೆ ಪ್ರತಿಯೊಬ್ಬರಿಗೆ ಅದು ಆಗ್ಲೇಬೇಕು. ಯಾವಾಗ ನಮ್ಗೆ ಹೆದರಿಕೆ ಆಗೋದು ನಿಲ್ತದಲ್ಲ, ಅವತ್ತಿಗೆ ನಮ್ಮ ಕಲಿಕೆಯೂ ಕೂಡ ನಿಲ್ತದೆ. ಹಾಗಾಗಿ ಹೆದರಿಕೆ ಆಗೋದು ತುಂಬಾ ಕಾಮನ್, ಅದು ತುಂಬಾ ಕಾಮನ್. ನಾನು ಒಂದು ವಾಕ್ಯ ಸೇರಿಸ್ತೇನೆ. ಲಕ್ಷ ಲಕ್ಷ ಭಾಷಣ ಮಾಡಿದ್ರು ಕೂಡ ಕಂಪನ ಕಡಿಮೆ ಆಗ್ಬಹುದಾ? ಸಭಾ ಕಂಪನ ಕಡಿಮೆ ಆಗ್ಬಹುದಾ? ಅಂದ್ರೆ ಸಿಕ್ಕಾಪಟ್ಟೆ ಸ್ಪೀಚ್ ಮಾಡಿದ್ರು ಕೂಡ ಅವರಿಗೆ ಸ್ಟೇಜ್ ಫಿಯರ್ ಹೋಗ್ತದಾ ಅಂತ ಕೇಳಿ. ವಿವೇಕಾನಂದರು ಅಮೆರಿಕದಲ್ಲಿ ಭಾಷಣ ಮಾಡಿದ್ರಲ್ಲ, ಅವ್ರಿಗೆ ಸಭಾ ಕಂಪನ ಆಗಿತ್ತಾ? ನಿಮ್ ಪ್ರಕಾರ ಹೇಗೆ? ಅಂದ್ರೆ ಅದು ಡಿಪೆಂಡ್ಸ್ ಅಪಾನ್ ದ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇರಬೇಕು. ವಿವೇಕಾನಂದರು ಹೇಳ್ತಾರೆ, ಅಮೆರಿಕದಲ್ಲಿ ಭಾಷಣ ಮಾಡ್ಲಿಕ್ಕಂತ ವೇದಿಕೆ ಮೇಲೆ ಹೋಗಿದ್ದೆ ನಾನು. ಎದೆ ಬಡಿತ ಜೋರಾಗಿ ಲಬ್ ಡಬ್ ಕೇಳಿಸ್ತಿತ್ತು ನಂಗೆ. ಕಣ್ಣ ಮುಂದೆ ಕತ್ತಲೆ ಪರದೆ ಬಂದಾಗ ಆಗಿತ್ತು ನಂಗೆ. ಕೈಕಾಲು ನಡಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಬಟ್ ಯಾವಾಗ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದೆ, ಜನ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು, ಆಗ ನನ್ನ ಕಂಪನ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಸಭಾ ಕಂಪನ ಎಲ್ರಿಗೂ ಇದೆ, ನಮ್ಗೂ ಇದೆ, ಶ್ರೇಯಸ್ಸರಿಗೂ ಇದೆ, ಪ್ರತಿಯೊಬ್ಬರಿಗಿದೆ. ಅದನ್ನ ವಿನೋರ್ ಮಾಡ್ಲಿಕ್ಕೆ ಕಲಿಬೇಕು, ಗೆಲ್ಲಿಕ್ಕೆ ಕಲಿಬೇಕು. ಆ ಶಕ್ತಿ ನಿಮ್ಮ ಹತ್ರ ಬರಲಿ ಅಂತ ಆಸೆ ಪಡ್ತೇನೆ. ಒಳ್ಳೆ ಸ್ಪೀಕರ್ ಆಗ್ತೀರಿ. ರಿಸಲ್ಟ್ ಸರ್ ನಿಮ್ಗೆ ಹೇಳ್ತಾರೆ. ಸೊ ನೀವು 9th ಸ್ಟ್ಯಾಂಡರ್ಡ್ ಅಲ್ಲ? ಸೊ ಇನ್ನೊಂದು ವರ್ಷ ಇದೆ ನಿಮ್ಗೆ. ನೆಕ್ಸ್ಟ್ ವರ್ಷ ಬನ್ನಿ. ನೆಕ್ಸ್ಟ್ ವರ್ಷ ಪುನಃ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕರೆಕ್ಟ್ ಪ್ರಿಪೇರ್ ಆಗಿ ಬನ್ನಿ. ಮತ್ತೆ ಸ್ಟೇಜ್ ಫಿಯರ್ ಎಲ್ರಿಗೂ ಉಂಟು ಅಂತ ಅರ್ಥ ಮಾಡಿಕೊಂಡು ಅದನ್ನು ಓವರ್ಕಮ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ಥ್ಯಾಂಕ್ ಯು. ಕಂಗ್ರಾಟ್ಸ್ ಅಮ್ಮ, ಥ್ಯಾಂಕ್ ಯು. ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಪ್ರಿಯ ಮಿತ್ರರೇ, ತಮಗೆಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ನಾನು ಯಶಿಕ್. ನಾನು ಇಂದು ದೂರದರ್ಶನ ಹಾಗೂ ಇಂದಿನ ಯುವ ಜನಾಂಗದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಕೆಲವು ಅನಾಚಾರಗಳನ್ನು ಬೆಸೆದಿದ್ದರು ಹಾಗೂ ಕೆಲವು ಪ್ರಶಂಸನೀಯ ವಿಚಾರಗಳನ್ನು ಭಾರತದಲ್ಲಿಯೇ ಬಿಟ್ಟು ಹೋಗಿದ್ದರು. ಅವುಗಳಲ್ಲಿ ಮುಖ್ಯವಾದದ್ದು ಶಿಕ್ಷಣ. ಶಿಕ್ಷಣದಿಂದ ವಿಕಸಿತಗೊಂಡ ಮಾನವನ ಅದ್ಭುತ ಬುದ್ಧಿಶಕ್ತಿಯ ಫಲವೇ ವಿಜ್ಞಾನ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಭಾರತವನ್ನು ಮುಂದುವರೆಯಲು ಸಹಕಾರಿಯಾಯಿತು. ವಿಜ್ಞಾನದಿಂದ ನಾವು ಪಡೆದ ವರವೇ ದೂರದರ್ಶನ. ದೂರದರ್ಶನ ಪದವೇ ಅದರ ಅರ್ಥವನ್ನು ಸೂಚಿಸುತ್ತದೆ. ಮೊದಮೊದಲು ಪತ್ರಿಕೆ ಮಾತ್ರ ಸುದ್ದಿ ಮಾಧ್ಯಮವಾಗಿತ್ತು. ನಂತರ ರೇಡಿಯೋ, ದೂರದರ್ಶನ ಮುಂತಾದವು ಬಂದವು. ಆದರೆ ಜೆ.ಎಲ್. ಬ್ಯಾಡ್ ಸಂಶೋಧಿಸಿದ ದೂರದರ್ಶನ ಜಗತ್ತಿನ ಮೂಲೆ ಮೂಲೆಯಲ್ಲಿ ನೋಡಬಹುದಾಗಿದೆ.
ಆತ್ಮೀಯರೇ, ಇಂದು ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವಂತೆ ದೂರದರ್ಶನವಿಲ್ಲದ ಮನೆ ಇಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು. ದೂರದರ್ಶನ ಕೇವಲ ಮನೋರಂಜನೆಗೆ ಸೀಮಿತವಾಗಿಲ್ಲ, ಅದು ವಿಶ್ವದ ಎಲ್ಲಾ ಜನರಿಗೆ ಅಗತ್ಯವಾದ ಮಾಹಿತಿಯನ್ನು ನೀಡಿ ಅದ್ಭುತ ತಂತ್ರಜ್ಞಾನವೆನಿಸಿದೆ. ನಾವು ನಮ್ಮ ಮನೆಗಳಲ್ಲಿ ಟಿವಿಯಿಂದ ಇದ್ದೇವೋ ಇಲ್ಲವೋ, ಆದರೆ ಟಿವಿಯನ್ನು ಹೊಂದಿದ್ದೇವೆ. ಆತ್ಮೀಯರೇ, ಇಂದು ನಾನು ದೂರದರ್ಶನದ ಪರವಾಗಿ ಮಾತನಾಡುತ್ತಿದ್ದೇನೆ ಅಂದುಕೊಂಡಿರಾ? ಖಂಡಿತವೂ ಇಲ್ಲ. ಒಬ್ಬ ವಿದ್ಯಾರ್ಥಿಯಾದ ನಾನು ದೂರದರ್ಶನದ ಕೆಟಕುಗಳ ಬಗ್ಗೆಯೂ ಅರಿತಿದ್ದೇನೆ. ಅದನ್ನು ನಿಮಗೆ ಕೂಡ ತಿಳಿಸುತ್ತೇನೆ. ದೂರದರ್ಶನದಿಂದ ಹಾದಿ ತಪ್ಪುತ್ತಿರುವವರೆಂದರೆ ಇಂದಿನ ಯುವ ಜನಾಂಗ. ಇಂದಿನ ಯುವ ಜನಾಂಗ ಟಿವಿ ಚಾನೆಲ್ಗಳ ಹಾವಳಿಯಿಂದ ಬೆಳಿಗ್ಗೆ ಎದ್ದೊಡನೆ ಟಿವಿ, ಶಾಲಾ ಕಾಲೇಜುಗಳಿಂದ ಬಂದೊಡನೆ ಟಿವಿ ಮುಂದೆ ಕೂರುತ್ತಾರೆ. ತಮ್ಮ ಭವಿಷ್ಯವನ್ನು ರೂಪಿಸಬೇಕಾದ ಸಮಯವನ್ನು ದೂರದರ್ಶನದಿಂದ ವ್ಯರ್ಥ ಮಾಡುತ್ತಿದ್ದಾರೆ. ಇಂದಿನ ಯುವ ಜನಾಂಗ ಪಾಶ್ಚಾತ್ಯ ಶೈಲಿಗೆ ಮಾರು ಹೋಗುತ್ತಿದ್ದಾರೆ. ಇವರು ಪಾಶ್ಚಾತ್ಯ ಶೈಲಿಗೆ ಮಾರು ಹೋಗಲು ಮುಖ್ಯ ಕಾರಣ ದೂರದರ್ಶನ ಹಾಗೂ ಮೊಬೈಲ್. ಭಾರತದಂತಹ ಪುಣ್ಯಭೂಮಿಯಲ್ಲಿ ಪಾಶ್ಚಾತ್ಯ ಶೈಲಿಯ ಅನುಕರಣೆ ಮಾಡುವುದು ವಿಷಾದನೀಯ. ನಾನೇನು ಪಾಶ್ಚಾತ್ಯ ಶೈಲಿಯ ಶತ್ರುವಲ್ಲ. ಕಿರುದಾಗಿರುವ ಈ ಪ್ರಪಂಚದಲ್ಲಿ ನಾವೇನು ಕಾಕಕ್ಕ ಗುಬ್ಬಕ್ಕ ಕತೆ ಕೇಳುತ್ತಾ ಕುಳಿತರೆ ಸಾಲದು. ಹಾಗಂತ ಹಳೆಯದನ್ನೆಲ್ಲ ಮರೆಯಲು ಸಾಧ್ಯವೇ ಇಲ್ಲ. ಊಟಕ್ಕೆ ಉಪ್ಪಿನಕಾಯಿ ಚೆನ್ನಾಗಿದೆ ಬಂದು ಎಂದು ಬರೀ ಉಪ್ಪಿನಕಾಯಿಯನ್ನೇ ತಿನ್ನಲು ಸಾಧ್ಯವೇ ಇಲ್ಲ. ಆದರೆ ದೂರದರ್ಶನ ಇಡೀ ಯುವಜನಾಂಗವನ್ನೇ ತಪ್ಪು ದಾರಿಗೆ ಸೆಳೆಯುತ್ತಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂದು ಹೇಳುವ ಭಾರತದಂತಹ ಪುಣ್ಯಭೂಮಿಯಲ್ಲಿ ಇಂದಿನ ಯುವಜನಾಂಗ ಅದರ ಸಂಸ್ಕೃತಿಯನ್ನು ಉಳಿಸಲು ಸೆಟೆದು ನಿಲ್ಲಬೇಕಾಗಿದೆ. ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯದ ಕನಸು ನನಸಾಗಬೇಕು. ನಾನು ಕನ್ನಡ ಪ್ರೇಮಿ. ಕನ್ನಡ ಭಾಷೆಯನ್ನು ಉಳಿಸಲು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಶಿಕ್ ಶೆಟ್ಟಿ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ನೀವು ಮಂಗಳೂರಿಂದ ಬಂದಿದ್ದೀರಿ. ಅಲೋಸಿಯಸ್ ಬಹಳ ಒಳ್ಳೆ ಸ್ಕೂಲಿಂದ ಬಂದಿದ್ದೀರಿ. ನಿಮ್ಮ ಸ್ಪೀಚು ನಾಳೆ ದೈಜಿ ವರ್ಲ್ಡ್ ಅಲ್ಲಿ ಟೆಲಿಕಾಸ್ಟ್ ಆದಾಗ ನೀವು ನೋಡ್ತೀರಾ ಇಲ್ವಾ? ನೋಡ್ತೀರಾ? ನಿಮ್ಮ 8ನೇ ಕ್ಲಾಸಿನ ಸಿಲೆಬಸ್ಗಳನ್ನ ಬೆಸ್ಟ್ ಟೀಚರ್ಸ್ ಬಂದು ದೈಜಿ ವರ್ಲ್ಡ್ ಮೂಲಕ ಪಾಠವನ್ನು ಮಾಡಿದ್ರೆ ನೋಡ್ತೀರಾ ಇಲ್ವಾ? ಹೌದು. ಯಾವುದೇ ಒಂದು ಟಾಪಿಕ್ನ ಬಗ್ಗೆ ಮಾತಾಡುವಾಗ ಅದರ ಎರಡೂ ಸೈಡ್ಗಳನ್ನ ಯಾರು ಮಾತಾಡ್ತಾರೆ ಅದು ಒಳ್ಳೆ ಕಂಟೆಂಟು ಅಂತ ಅರ್ಥ. ಬರೀ ಪ್ರಯೋಜನ ಇಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಚೆನ್ನಾಗಿದೆ, ಕೆಟ್ಟದು ಇದೆ, ಎರಡೂ ಸೈಡ್ಗಳನ್ನ ಮಾತಾಡಿದ್ರೆ ಯಾಶಿಕ್ ಮುಂದೆ ಒಳ್ಳೆ ಸ್ಪೀಕರ್ ಆಗ್ತೀರಿ. ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ, ಡೆಪ್ತ್ ಇದೆ ವಾಯ್ಸಲ್ಲಿ. ಬಟ್ ಇದೊಂದು ಮೈನಸ್. ಎರಡೂ ಸೈಡ್ ನೀವು ಮಾತಾಡಿದ್ರೆ ನೀವು ಒಳ್ಳೆ ಸ್ಪೀಕರ್ ಆಗ್ತಿರೋದಂಗೆ ಅನಿಸ್ತಾ ಇದೆ. ಆಲ್ ದ ಬೆಸ್ಟ್. ಬಾಕಿ ಉಳಿದದನ್ನ ನಿಮ್ಗೆ ಸರ್ ಹೇಳ್ತಾರೆ. ಯಶಿಕ್, ನಾಳೆ ಈ ಪ್ರೋಗ್ರಾಮ್ ಟಿವಿಯಲ್ಲೇ ಬರೋದು ಗೊತ್ತಲ್ಲ? ಸೊ ಹಾಗಿರುವಾಗ ನೀವು ಟಿವಿ ನೋಡ್ತೀರಾ? ನೀವು ಸ್ವಲ್ಪ ನೋಡ್ತೀರಿ. ಸರ್ ಹೇಳಿದಾಗೆ ಯಾವುದೇ ಟಾಪಿಕ್ ತಕೊಂಡ್ರು ಕೂಡ ಒಂದು ನೀವು ಏನ್ ನೋಡ್ಬೇಕಂತ ಹೇಳಿದ್ರೆ ಅದು ಇವತ್ತಿಗೆ ಪ್ರಸ್ತುತವ ಅಂತ ಹೇಳಿ, ಅಂದ್ರೆ ಇವತ್ತಿನ ಟೈಮಿಗೆ ಅದು ರಿಲೆವೆಂಟ್ ಆಗ್ತದ ಅಂತದ್ದು. ಇವತ್ತು ಟಿವಿಗಿಂತ ಜಾಸ್ತಿ ಯಂಗ್ಸ್ಟರ್ಸ್ ಇರೋದು ಫೋನ್ ಅಲ್ಲಲ್ಲ. ಸೊ ಟಿವಿ ಸ್ವಲ್ಪ ರಿಲೆವೆಂಟ್ ಆಗ್ತದೆ. ಈ ಟಾಪಿಕ್ ಒಂದು 10 ವರ್ಷದ ಮುಂಚೆ ಆದ್ರೆ ನೀವು ಅದಕ್ಕೆ ಒಂದು ಜಸ್ಟಿಸ್ ಆಗ್ತಿತ್ತು. ಇವತ್ತಿಗೆ ಸ್ವಲ್ಪ ಅದು ಔಟ್ಡೇಟೆಡ್ ಆಗ್ತಾ ಬರ್ತದೆ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇನ್ನು ನೆಕ್ಸ್ಟ್ ಟಾಪಿಕ್ ತಗೊಳ್ಳುವಾಗ. ಮತ್ತು ವೆರಿ ಇಂಪಾರ್ಟೆಂಟ್, ಸರ್ ಅದನ್ನು ಮೆನ್ಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನೀವು ಖಾಲಿ ಒಂದು ಸೈಡಲ್ಲಿ ಮಾತಾಡೋದು ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಪಾಸಿಟಿವ್, ನೀವು ನೆಗೆಟಿವ್ ಹೇಳುವಾಗ ಅದರಲ್ಲಿ ಪಾಸಿಟಿವ್ ಇದೆ ಅಲ್ಲ, ಆ ಪಾಸಿಟಿವ್ ಸೈಡ್ ಬಗ್ಗೆಯೂ ಕೂಡ ಸ್ವಲ್ಪ ನಿಮ್ಮ ಕಂಟೆಂಟ್ ಮುಖಾಂತರ ಫೋಕಸ್ ಮಾಡಿ. ಯಾಕಂದ್ರೆ ನಿಮಗೆ ತುಂಬ ಪೊಟೆನ್ಷಿಯಲ್ ಇದೆ, ಒಳ್ಳೆ ಸ್ಪೀಕರ್, ನೀವು ತುಂಬ ಚಂದ ಮಾತಾಡ್ತೀರಿ, ಒಳ್ಳೆ ಫ್ಲೋ ಇದೆ. ಹಾಗಾಗಿ ಕಂಟೆಂಟ್ಗಳ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಅದರ ಬಗ್ಗೆ ಕಾನ್ಶಿಯಸ್ ವಹಿಸಿ. ಸರ್ ಈಗ ರಿಸಲ್ಟ್ ಹೇಳ್ತಾರೆ. ಹೌದು ಯಾಶಿಕ್, ನಿಮ್ಮ ಪ್ರಕಾರ ನೀವು ಇಬ್ಬರ ಪ್ರಕಾರ ಕೂಡ ಸೆಲೆಕ್ಟ್ ಆಗಿದ್ದೀರಿ. ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಪ್ರೆಸೆಂಟ್ ಮಾಡುವಾಗ ಮಾತ್ರ ನೆಕ್ಸ್ಟ್ ಹೇಳುವಾಗ ಪ್ಲಸ್ ಮೈನಸ್ ಎರಡೂ ಹೇಳಬೇಕು ಅಂತ ರಿಕ್ವೆಸ್ಟ್. ಸರ್ ಬಂದು ನಿಮಗೆ ಭಾಳ ಚಂದವಾಗಿರ್ತಕ್ಕಂಥ ಮೆಡಲ್ ಹಾಕ್ತಾರೆ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಆಡಿಷನ್ ರೌಂಡಲ್ಲಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹೆಸರು ಮತ್ತು ಸ್ಕೂಲ್ನ ಹೆಸರನ್ನ ಹೇಳ್ತೀರಾ? ನನ್ನ ಹೆಸರು ಯಶಿಕ್ ಎಸ್ ಶೆಟ್ಟಿ. ನಾನು ಸೈಂಟ್ ಅಲೋಷಿಯಸ್ ಗೊಂಜಾಗ ಶಾಲೆ ಮಂಗಳೂರಿನಿಂದ ಬಂದಿದ್ದೇನೆ. ಓಕೆ, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಎಣಿಸಿದಾಗ ಯಾವ ರೀತಿಯ ಪ್ರಿಪರೇಷನ್ಸನ್ನು ಪ್ರಾರಂಭಿಸಿದ್ರಿ? ನಾನು ಸ್ವಲ್ಪ ಥಿಂಕ್ ಮಾಡ್ತಿದ್ದೆ, ಆಮೇಲೆ ಬುಕ್ಸ್ ಓದ್ತಿದ್ದೆ, ಅಮ್ಮನ ಹತ್ರ ಮಾತಾಡ್ತಿದ್ದೆ, ಟೀಚರ್ಸ್ ಹತ್ರ ಮಾತಾಡ್ತಿದ್ದೆ, ಆಮೇಲೆ ನನಗೆ ಸೊ ಪ್ರಿಪರೇಷನ್ಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ರೌಂಡ್ಸಲ್ಲಿ ನಿಮ್ಮನ್ನು ನೋಡುವ ಆಸೆ ಇದೆ ನಮಗೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಭಾಷಣ ಸ್ಪರ್ಧೆಯಲ್ಲಿ
ತೀರ್ಪುಗಾರರಾಗಿ ನಮ್ಮೊಂದಿಗಿರುವಂತಹ ಕಾರ್ಕಳದ ರಾಜೇಂದ್ರ ಭಟ್ ಸರ್, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ. ಹಾಗೆ ಬಹಳಷ್ಟು ಒಳ್ಳೆಯ ತೀರ್ಪುಗಾರಿಕೆ ನಮ್ಮ ಮಕ್ಕಳಿಗೆ ನೀಡಿದಿರ ಕೂಡ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ದೈಜಿ ವರ್ಲ್ಡ್ 24x7 ಉಡುಪಿಯ ಮ್ಯಾನೇಜರ್ ಆಗಿರುವಂತಹ ಕೆವಿನ್ ರೋಡ್ರಿಗೇಸ್ ಅವರು. ಇವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದಾರೆ. ರಾಜೇಂದ್ರ ಭಟ್ ಸರ್, ಬನ್ನಿ ವೇದಿಕೆ. ಸರ್, ತಮ್ಮೆರಡು ಮಾತುಗಳಿಗಾಗಿ ನಮ್ಮ ವೇದಿಕೆ ಕಾಯ್ತಾ ಇದೆ. ಸೊ 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ದೈಜಿ ವರ್ಲ್ಡ್ ಪ್ರೆಸೆಂಟ್ ಮಾಡ್ತಾ ಇದೆ. ಅದರ ಮೊದಲ ಹೆಜ್ಜೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ನನಗೆ ಆಶ್ಚರ್ಯ ಆಗೋದೇನು ಅನ್ಸುತ್ತೆ, ಇವತ್ತು ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಜಾಸ್ತಿ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಬಂದಿರತಕ್ಕಂಥವ್ರು, ಬಟ್ ಅವರ ಕನ್ನಡ ತುಂಬ ಚೆನ್ನಾಗಿದೆ. ಮಾತಾಡುವಂಥ ಪವರ್ ಅವರ ಹತ್ರ ಇದೆ. ನಾನು ಒಂದು ಮಾತನ್ನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಈ ಮಕ್ಕಳ ವಯಸ್ಸಲ್ಲಿ ನಾವು ದೇವರ ಹಣೆಗೂ ಮಾತಾಡಿರಲಿಲ್ಲ. ಈ ಮಕ್ಕಳ ಪ್ರತಿಭೆ ಮುಂದೆ ನಾವು ಏನೂ ಇಲ್ಲ ಅಂತ ನಮ್ಗೆ ಗೊತ್ತಿರತಕ್ಕಂಥದ್ದು. ಬಟ್ ಜಡ್ಜಿಂಗ್ ಮಾಡುವಂಥ ಅವಕಾಶ ನಮ್ಗೆ ಇವತ್ತು ದೈಜಿ ವರ್ಲ್ಡ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರಾವಳಿ ಕರ್ನಾಟಕದ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಚಾನಲ್ ಇವತ್ತು ಭಾಷಣಕಾರನ ರೂಪುಗೊಳಿಸುವಂಥ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದೆ. ಇಲ್ಲಿ ಮಾತಾಡಿದ ಎಲ್ಲರೂ ಕೂಡ ಮುಂದಕ್ಕೆ ಒಳ್ಳೆ ಸ್ಪೀಕರ್ಸ್ಗಳಾಗಲಿ, ಯಾಕಂದರೆ ಮಾತಲ್ಲಿ ಪವರ್ ಇದೆ, ಅದು ನಮಗೆ ಫೀಲ್ ಆಗಿದೆ. ಮಾತು ಆಡುವವರಿಗೆ ಅದ್ಭುತ ಡಿಮಾಂಡ್ ಇದೆ. ಇವತ್ತು ಒಳ್ಳೆ ಸ್ಪೀಕರ್ಸ್ ಇವತ್ತು ತುಂಬ ಡಿಮಾಂಡಲ್ಲಿದ್ದಾರೆ, ದೊಡ್ಡ ವೇದಿಕೆ ಹಂಚಿಕೋತಾ ಇದ್ದಾರೆ. ಅಂಥವರನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಐಜಿ ವರ್ಲ್ಡ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಅಭಿನಂದನೆ ಹೇಳ್ತೇನೆ. ಭಾಗವಹಿಸಿರ್ತಕ್ಕಂಥ ಎಲ್ಲರ ಮಕ್ಕಳಿಗೆ ಕೂಡ ಶುಭಾಶಯ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಇಂದಿನ ಸಂಚಿಕೆಯಲ್ಲಿ 4 ಜನ ಸ್ಪರ್ಧಿಗಳು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾದರೆ 1 ಸ್ಪರ್ಧಿ ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ನೇರವಾಗಿ ಆಯ್ಕೆಯಾದ ಸ್ಪರ್ಧಿಗಳಿಗೆ ಅಭಿನಂದನೆಯನ್ನ ತಿಳಿಸ್ತಾ ವೇಟಿಂಗ್ ಲಿಸ್ಟ್ ನಲ್ಲಿರುವವರಿಗೆ ಆಲ್ ದ ಬೆಸ್ಟ್. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.